ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜಾ ನಾಯ್ಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, TET 2025 ಕೊನೆಯ ಕ್ಷಣದ ತಯಾರಿಗೆ ಪೂರಕವಾದಂತಹ ಒಂದು ವಿಡಿಯೋ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಈ ಒಂದು ವಿಡಿಯೋದ ಮೂಲಕ ನಿಮಗೆ ಇವತ್ತೇನು ಕೊನೆಯ ತಯಾರಿಯನ್ನು ನಡೆಸ್ತಾ ಇದ್ದೀರಲ್ಲ, ಆ ಒಂದು TET ಎಕ್ಸಾಮ್ ಪಾಸ್ ಆಗೋದಕ್ಕೆ 1 ಮಾರ್ಕ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈಗ ನೀವು ಎಲಿಜಿಬಲ್ ಆಯ್ತಂದರೆ ಇನ್ನು ಕೆಲವೇ ದಿನದಲ್ಲಿ ನೋಟಿಫಿಕೇಶನ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಆ ನೋಟಿಫಿಕೇಶನಲ್ಲಿ ಅಂದರೆ GPSTR ಮತ್ತು HSTR ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ಕಾನ್ಸೆಪ್ಟ್ ಇರುತ್ತೆ. ಹಾಗಾದರೆ ಈ ಒಂದು ವಿಡಿಯೋದನ್ನು ಕೊನೆವರೆಗೂ ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ಹಲವಾರು ವಿಡಿಯೋಸ್ಗಳು ಸಿಗ್ತವೆ. ನಾಳೆ ಬರುವಂತಹ ಎಕ್ಸಾಮಿಗೆ ನಿಮಗೆ ಯೂಸ್ಫುಲ್ ಆಗುವಂತಹ ಎಲ್ಲ ಕಾನ್ಸೆಪ್ಟನ್ನು ಇದು ಒಳಗೊಂಡಿರುವಂಥದ್ದು. ಹಾಗಾದರೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ನೋಡಿ, ಕರ್ನಾಟಕ ಭೂಗೋಳ ಅಂತ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿದ್ದೀವಿ. ಈ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕರ್ನಾಟಕ ಭೂಗೋಳದ ಪರಿಚಯ ಅಂದರೆ ಎಲ್ಲ ಚಾಪ್ಟರ್ಗೆ ರಿಲೇಟೆಡ್ ಆದಂತಹ ಒಂದು ಕಾನ್ಸೆಪ್ಟ್ ಇದೆ. ಅದರ ಜೊತೆಗೆ ಕರ್ನಾಟಕದ ಜಿಲ್ಲೆಗಳು 31 ಜಿಲ್ಲೆಗಳ ಮಾಹಿತಿ ಇದೆ. ಹಾಗೆ ಐತಿಹಾಸಿಕ ಸ್ಥಳಗಳನ್ನು ಒಳಗೊಂಡಿದೆ. ಹಾಗೆ ಕರ್ನಾಟಕ ಭೂಗೋಳದ ಪ್ರಶ್ನೋತ್ತರಗಳು, ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಒಳಗೊಂಡಂತೆ ಅದಕ್ಕೆ ಕೀ ಉತ್ತರನೂ ಕೂಡ ಕೊಟ್ಟಿದ್ದೀನಿ. ನೋಡಿ, ಅಷ್ಟು ಮಾಹಿತಿಯನ್ನು ಒಳಗೊಂಡಿರುವಂತಹ ಬುಕ್ಸೇ ಈ ಕರ್ನಾಟಕ ಭೂಗೋಳ ಅಂತೇಳಿ ಆಲ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗುತ್ತೆ. ಮತ್ತು TET CETಗೂ ಕೂಡ ಯೂಸ್ಫುಲ್ ಆಗುವಂತಹ ಒಂದು ಬುಕ್ಸ್ ಇದೆ ಇದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು 9008515660ಗೆ ಕಾಲ್ ಮಾಡಿ. ಹಾಗೆ ರಾಜ್ಯದ ಎಲ್ಲ ಮಾರುಕಟ್ಟೆಯಲ್ಲೂ ಕೂಡ ಈ ಒಂದು ಬುಕ್ಸು ನಿಮಗೆ ಅವೈಲೇಬಲ್ ಇರುತ್ತೆ. ಮುಂದೆ ಬರ್ತಾ ಇರುವಂತಹ ಎಲ್ಲ ಎಕ್ಸಾಮಿಗೂ ಯೂಸ್ಫುಲ್ ಆಗುವಂತಹ ಒಂದು ಕಾನ್ಸೆಪ್ಟನ್ನು ಒಳಗೊಂಡಿರೋದೇ ಈ ಕರ್ನಾಟಕ ಭೂಗೋಳ. ಹಾಗಾದರೆ ಕೊನೆಯ ಕ್ಷಣದ ಕೊನೆಯ ತಯಾರಿಯ ಈ ಒಂದು ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡಿದಾಗ, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾಗಿದೆ? ಇಲ್ಲಿ ಕೊಟ್ಟಿರುವಂತಹ ಆಪ್ಷನಲ್ಲಿ 3ನೇದು ಸರಿಯಾದಂಥ ಉತ್ತರ ಅರಾವಳಿ ಬೆಟ್ಟ ಅನ್ನುವಂಥದ್ದು ಅತಿ ಹಳೆಯ ಪರ್ವತ ಶ್ರೇಣಿಯಾಗಿರುತ್ತೆ ಭಾರತಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಭಾರತಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಿರ್ಮಾಣವಾಗಿರುವಂತಹ ಪರ್ವತ ಶ್ರೇಣಿ ಯಾವುದಪ್ಪ ಅಂದರೆ ಅದು ಹಿಮಾಲಯ ಪರ್ವತ ಶ್ರೇಣಿಯಾಗಿದೆ. ಇತ್ತೀಚೆಗೆ ಕೇಳಿದರೆ ಹಿಮಾಲಯ, ಹಳೆಯ ಪರ್ವತ ಶ್ರೇಣಿ ಅಂತ ಕೇಳಿದರೆ ಅದು ಅರಾವಳಿ ಬೆಟ್ಟಗಳಾಗಿರ್ತವೆ. ಹಾಗೆ ಹಿಮಾಲಯ ಪರ್ವತ ಶ್ರೇಣಿ ಅನ್ನುವಂಥದ್ದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕಂಡುಬರುವಂಥದ್ದು. ಅರಾವಳಿ ಪರ್ವತ ಶ್ರೇಣಿ ಅತಿ ವಿಸ್ತಾರವಾಗಿ ಹರಡಿರುವಂಥದ್ದು ರಾಜಸ್ಥಾನದಲ್ಲಿ ಕಂಡುಬರುವಂತಹ ಒಂದು ಪರ್ವತ ಶ್ರೇಣಿ ಆಗಿರುತ್ತೆ. ಓಕೆ, ನೀಲಗಿರಿ ಅನ್ನುವಂಥದ್ದು ತಮಿಳುನಾಡಿನಲ್ಲಿ ಕಂಡುಬರುವಂತಹ ಒಂದು ಪರ್ವತ ಶ್ರೇಣಿ. ಹಾಗೆ ನೀಲಗಿರಿ ಅನ್ನುವಂಥದ್ದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇರುವಂಥದ್ದು. ಈ ನೀಲಗಿರಿಗೆ ಸಂಬಂಧಪಟ್ಟಂತೆ ನೀಲಗಿರಿಯಲ್ಲಿ ಅತಿ ಎತ್ತರವಾದಂಥ ಒಂದು ಪೀಕ್ ಇದೆ, ಅದನ್ನು ದೊಡ್ಡ ಬೆಟ್ಟ ಅಂತ ಕರೆಯುವಂಥದ್ದು. ಓಕೆ, ಮೊದಲನೇ ಪ್ರಶ್ನೆಗೆ 3ನೇದು ಸರಿಯಾದಂಥ ಉತ್ತರವಾಗಿರುತ್ತೆ. 2ನೇ ಪ್ರಶ್ನೆಗೆ ಹೋಗೋಣ. ಭಾರತದ ಒಟ್ಟು ವಿಸ್ತೀರ್ಣವು ಪ್ರಪಂಚದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು ಡ್ಯಾಶ್ ಪ್ರತಿಶತದಷ್ಟಿದೆ ಅಂತ. ಅಂದರೆ ಪ್ರಪಂಚದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಭಾರತದ ಪಾಲು ಎಷ್ಟು ಅಂತ ಕೇಳಿರುವಂಥದ್ದು. ನೋಡಿ, 2.4% ಅಷ್ಟು ಇದೆ. ಅಂದರೆ ಪ್ರಪಂಚ 100% ಇದೆ ಜಿಯೋಗ್ರಫಿಕಲ್ ಏರಿಯಾ ವೈಸಲ್ಲಿ ಅಂತ ನೋಡಿದಾಗ ಭಾರತದ ಪಾಲು ಎಷ್ಟಪ್ಪ ಅಂದರೆ 2.4% ಅಷ್ಟು. ಅದೇ ಭಾರತಕ್ಕೆ ಹೋಲಿಕೆ ಮಾಡಿದಾಗ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂತ ಕೇಳಿದರೆ 5.83% ಅಷ್ಟು ಹೊಂದಿದೆ. ಕ್ಲಿಯರಾ? 5.83% ಅಷ್ಟು ಕರ್ನಾಟಕ. ಪ್ರಪಂಚದಲ್ಲಿ ಭಾರತದ ಪಾಲು 2.4%, ಭಾರತದಲ್ಲಿ ಕರ್ನಾಟಕದ ಪಾಲು 5.83% ಅನ್ನು ಹೊಂದಿರೋದನ್ನು ನೋಡ್ಬೋದು. 2ನೇದಕ್ಕೆ ಸೆಕೆಂಡ್ ಆನ್ ರೈಟ್ ಆನ್ಸರ್. 3ನೇ ಪ್ರಶ್ನೆಗೆ ಹೋಗೋಣ. ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ಸೇರಿದಂತೆ ಮುಖ್ಯ ಭೂಭಾಗದ ಕರಾವಳಿಯ ಒಟ್ಟು ಉದ್ದ ಡ್ಯಾಶ್ ಕಿಲೋಮೀಟರ್ ಆಗಿದೆ. ಅಂದರೆ ಐಲ್ಯಾಂಡನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಕೋಸ್ಟಲ್ ಲೆಂತ್ ಎಷ್ಟು ಅಂತ. ನೋಡಿ, ಭಾರತದ ಕರಾವಳಿಯ ಉದ್ದ ಎಷ್ಟು ಅಂತ ಕೇಳಿದರೆ 6100 ಕಿಲೋಮೀಟರ್ ಅಂತ ಆನ್ಸರ್ ಮಾಡ್ತೀವಿ. ಅದೇ ದ್ವೀಪಗಳನ್ನು ಸೇರಿಸಿದರೆ ಎಷ್ಟಪ್ಪ ಅಂದರೆ 7516.6 ಕಿಲೋಮೀಟರ್ ಅಷ್ಟು ಕರಾವಳಿ ಉದ್ದವನ್ನು ಹೊಂದಿರೋದನ್ನು ನೋಡ್ಬೋದು. ಅದೇ ಭಾರತದ ಭೂಗಡಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದರೆ 15200 ಕಿಲೋಮೀಟರ್. ಇದು ಭೂಗಡಿಯ ಒಟ್ಟು ಉದ್ದವಾಗಿರುತ್ತೆ. ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಉದ್ದ ಇದೆಯಪ್ಪ ಅಂದರೆ 3214 ಕಿಲೋಮೀಟರ್ ಅಷ್ಟು. ಏನಿದು ನಾರ್ತ್ ಇಂದ ಸೌತು. ಕ್ಲಿಯರಾ? ಇದು ದ್ವೀಪಗಳನ್ನು ಸೇರಿದಂತೆ ದ್ವೀಪ ಐಲ್ಯಾಂಡ್. ಇದು ಭೂಗಡಿಯ ಒಟ್ಟು ಉದ್ದ, ಭೂಗಡಿ. ಕ್ಲಿಯರಾ? ನೆಕ್ಸ್ಟು ಭಾರತದ ಕರಾವಳಿಯ ಒಟ್ಟು ಉದ್ದ ಎಷ್ಟಂತ ಕೇಳ್ತಾರೆ. ಕರಾವಳಿಯ ಒಟ್ಟು ಉದ್ದ ಎಷ್ಟಂತ ಕೇಳಿದರೆ 6100. ಇನ್ನೊಂದು ಪೂರ್ವದಿಂದ ಪಶ್ಚಿಮಕ್ಕೆ ಅಂತ ಕೇಳಿದರೆ 2933 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಎಷ್ಟು? 2933 ಕಿಲೋಮೀಟರ್ ಅಷ್ಟು ಇಲ್ಲಿಂದ ಇಲ್ಲಿಗೆ ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂತಹ ಉದ್ದ.
ಇವಿಷ್ಟು ಲೆಂತನ್ನು ತಿಳ್ಕೊಂಡ್ರೆ ಯಾವ್ದು ಕೊಟ್ಟರು ಕೂಡ ಆನ್ಸರ್ ಮಾಡ್ಬೋದು. ಮೂರನೇ ಪ್ರಶ್ನೆಗೆ ಮೂರನೇದು ಸರಿಯಾದಂಥ ಉತ್ತರ. ನಾಲ್ಕನೇ ಪ್ರಶ್ನೆ ಹೋಗೋಣ. ದೇಶವನ್ನು ಬಹುತೇಕ 2 ಸಮಭಾಗಗಳನ್ನಾಗಿ ವಿಭಾಗಿಸುತ್ತದೆ. ಯಾವುದೋ ರೇಖೆ ಭಾರತವನ್ನು 2 ಸಮಭಾಗಗಳನ್ನಾಗಿ ವಿಭಾಗಿಸುತ್ತದೆ ಅಂತ ಕೇಳಿದರೆ ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಅಂತ ಇದೆ, ಇದು ತಪ್ಪಾಗಿರುವಂಥದ್ದು. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಸರಿಯಾದಂಥ ಉತ್ತರ. ನಾಲ್ಕನೇ ಪ್ರಶ್ನೆಗೆ ಎರಡನೇದು ಸರಿಯಾಗಿರೋದು. ಭಾರತವನ್ನು 2 ಭಾಗವನ್ನಾಗಿ ವಿಭಾಗ ಮಾಡುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕೊಡ್ಬೋದು ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸಮಭಾಜಕ ವೃತ್ತ ಇದೆಯಲ್ಲ, ಇದು ಭೂಮಿಯನ್ನ 2 ಭಾಗಗಳನ್ನಾಗಿ ವಿಭಾಗ ಮಾಡುತ್ತೆ. ನಾರ್ದರ್ನ್ ಹಿಮೋಸ್ಫಿಯರ್ ಅಂದ್ರೆ ಉತ್ತರ ಗೋಳಾರ್ಧ, ಸದರ್ನ್ ಹಿಮೋಸ್ಫಿಯರ್ ಅಂದ್ರೆ ದಕ್ಷಿಣ ಗೋಳಾರ್ಧವಾಗಿ ವಿಭಾಗಿಸುವಂತ ರೇಖೆ ಯಾವುದಪ್ಪ ಅಂದ್ರೆ ಅದು ಸಮಭಾಜಕ ವೃತ್ತವಾಗಿರುತ್ತೆ. ನೋಡಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಈಕ್ವಿಟಾರ್ ಇವೆರಡು ಗೊತ್ತಿದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ಕೇಳಿದ್ರೆ ಗೊತ್ತಾಗಿದೆ. ಹಾಗಾದ್ರೆ ಮಕರ ಸಂಕ್ರಾಂತಿ ವೃತ್ತ ಎಲ್ಲಿದೆಯಪ್ಪ ಅಂದ್ರೆ ಗ್ಲೋಬ್ ಅಲ್ಲಿ ಸೌತ್ ಅಲ್ಲಿ ಇರುವಂತದ್ದು. ದಕ್ಷಿಣದಲ್ಲಿ 23.5 ಡಿಗ್ರಿಯಲ್ಲಿದೆಯಲ್ಲ, ಅದನ್ನೇ ಮಕರ ಸಂಕ್ರಾಂತಿ ವೃತ್ತ ಅಂತ ಕರೆಯೋದು. ಹಾಗಾದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಉತ್ತರದಲ್ಲಿ 23.5 ಡಿಗ್ರಿ ಅಕ್ಷಾಂಶದಲ್ಲಿ ಕಂಡುಬರುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಾರ್ತಲ್ಲಿರೋದು, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಸೌತಲ್ಲಿರೋದು, ಮಧ್ಯದಲ್ಲಿರೋದು ಯಾವುದಪ್ಪ ಅಂದರೆ ಈಕ್ವಿಟಾರ್ ಅಂತ ಹೇಳಿ. ರೈಟ್. ನೆಕ್ಸ್ಟು 4ನೇ ಪ್ರಶ್ನೆಗೆ ಸೆಕೆಂಡ್ ರೈಟ್ ಆನ್ಸರ್ ಆಗಿರುತ್ತೆ, ಇದು ಗೊತ್ತಿರಲಿ. ನೆಕ್ಸ್ಟ್ 5ನೇ ಪ್ರಶ್ನೆ ಹೋಗೋಣ. ಭಾರತೀಯ ಪ್ರಮಾಣಿತ ಸಮಯವು ಗ್ರೀನ್ವಿಚ್ ಸಮಯಕ್ಕಿಂತ ಎಷ್ಟು ಗಂಟೆಯಷ್ಟು ಮುಂದಿದೆ ಅಂತ. ಇಂಡಿಯನ್ ಟೈಮಿಂಗು ಗ್ರೀನ್ವಿಚ್ ಟೈಮಿಂಗು ಕಂಪ್ಯಾರಿಸನ್ ಮಾಡಿದಾಗ ಇಲ್ಲಿ ಗ್ಲೋಬಲ್ ಗೊತ್ತಿಲ್ಲಿ, ಇದು ಪ್ರಪಂಚದ ಕಾಲಮಾನವನ್ನು ನಿರ್ಧರಿಸುವಂಥದ್ದು GMT ಅಂದರೆ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತ. ಭಾರತ ಇರುವಂಥದ್ದು ಈಸ್ಟರ್ನ್ ಸೈಡಲ್ಲಿದೆ. ಯಾವಾಗಲೂ ಕೂಡ ಪೂರ್ವದ ಕಡೆ ಬಂದರೆ ಟೈಮ್ ಪ್ಲಸ್ ಆಗುತ್ತೆ, ಪಶ್ಚಿಮದ ಕಡೆ ಹೋದರೆ ಟೈಮು ಮೈನಸ್ ಆಗುತ್ತೆ. ಇದು ವೆಸ್ಟು, ಈ ಕಡೆ ಈಸ್ಟು. ಕ್ಲಿಯರಾ? ಹಾಗಾದರೆ ಭಾರತ ಪೂರ್ವದಲ್ಲಿರೋದ್ರಿಂದ, ಈಸ್ಟಲ್ಲಿ ಇಂಡಿಯಾ ಇರೋದ್ರಿಂದ ಈ ಭಾಗವನ್ನು ಅಬ್ಸರ್ವ್ ಮಾಡಿದರೆ ನಾವು ಪೂರ್ವದ ಕಡೆ ಇರೋದ್ರಿಂದ ಪ್ಲಸ್ ಇದೀವಿ. ಎಷ್ಟು ಗಂಟೆ ಮುಂದಿದ್ದೀವಿ ಅಂತ ಕೇಳಿದರೆ 5 ಗಂಟೆ 30 ನಿಮಿಷ ಅಷ್ಟು ಮುಂದಿದ್ದೀವಿ. ಯಾವುದು? ಗ್ರೀನ್ವಿಚ್ ವೇಳೆಗಿಂತ. ಗ್ರೀನ್ವಿಚ್ ವೇಳೆಗಿಂತ ಭಾರತದ ಕಾಲಮಾನ 5 ಗಂಟೆ 30 ನಿಮಿಷದಷ್ಟು ಮುಂದಿರೋದನ್ನು ನೋಡ್ತೀವಿ. ಮುಂದೆ ಯಾಕಿದ್ದೀವಿ ಅಂದರೆ ನಾವು ಈಸ್ಟರ್ನ್ ಸೈಡಲ್ಲಿ ಇರೋದ್ರಿಂದ. ಕ್ಲಿಯರಾ? ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. ಗುಜರಾತ್ನಿಂದ ಅರುಣಾಚಲ್ ಪ್ರದೇಶದವರೆಗೆ ಡ್ಯಾಶ್ ಸಮಯದ ವಿಳಂಬವಿದೆ ಅಂತ. ಈಗ ಇಂಡಿಯಾ ಅಂತ ನಾವು ಮಾರ್ಕ್ ಮಾಡಿಕೊಂಡ್ರೆ ನೋಡಿ, ಗುಜರಾತಿಂದ ಇಲ್ಲಿಗೆ ಕಂಪ್ಯಾರಿಸನ್ ಮಾಡಿದಾಗ ಇದು ಅರುಣಾಚಲ್ ಪ್ರದೇಶ್. ಓಕೆ, ಅರುಣಾಚಲ್ ಪ್ರದೇಶ್ ಇಲ್ಲಿ ಗುಜರಾತ್ ರಾಜ್ಯ ಕಂಡುಬರುತ್ತೆ. ಇದು ಪಶ್ಚಿಮದ ತುತ್ತ ತುದಿ, ಇದು ಪೂರ್ವದ ತುತ್ತ ತುದಿಯಲ್ಲಿರುವಂಥ ರಾಜ್ಯ. ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದಾಗ ಎಷ್ಟು ಗಂಟೆ ವ್ಯತ್ಯಾಸ ಇದೆಯಪ್ಪ ಅಂದರೆ 2 ಅವರ್ಸ್ ಟೈಮ್ ಡಿಫ್ರೆನ್ಸ್ ಇರುವಂಥದ್ದು. 2 ಗಂಟೆ ವ್ಯತ್ಯಾಸ ಇದೆ. ಫಸ್ಟ್ ಇಲ್ಲಿ ಸೂರ್ಯ ಹುಡ್ತಾನೆ, ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ 2 ಅವರ್ಸ್ ಬೇಕು. ಯಾಕಂದರೆ ಇವೆರಡರ ನಡುವೆ ಇರುವಂತಹ ರೇಖಾಂಶಿಕ ಸ್ಥಾನ ವ್ಯತ್ಯಾಸ ಆಯ್ತಪ್ಪ ಅಂದರೆ ಆವರೇಜ್ 30 ಡಿಗ್ರಿ ಅಷ್ಟು ಕಂಡುಬರುತ್ತೆ. 30 ಡಿಗ್ರಿ ಅಂತ ನೋಡಿದಾಗ 30 × 4 ಅಂತ ಹಾಕೊಳ್ತೀವಿ. ಅಂದರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸೂರ್ಯನ ಕಿರಣಗಳು ಹಾದು ಹೋಗಲು ಬೇಕಾಗುವ ಅವಧಿ 4 ನಿಮಿಷ. 30 × 4 ಅಂತ ಕೇಳಿದಾಗ 120 ಆಗುತ್ತೆ. ಅದನ್ನು 60ರಿಂದ ಡಿವೈಡ್ ಮಾಡ್ತೀವಿ. 60ಯಿಂದ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತಪ್ಪ ಅಂದರೆ 2 ಅವರ್ಸ್ ಬರುತ್ತೆ. ಹಾಗಾಗಿ ಈಸ್ಟ್ ಟು ವೆಸ್ಟ್ ಟೈಮ್ ಡಿಫ್ರೆನ್ಸ್ ಎಷ್ಟಪ್ಪ ಅಂದರೆ 2 ಅವರ್ಸು ಟೈಮ್ ಡಿಫ್ರೆನ್ಸು. ಅಥವಾ ಮಿನಿಟ್ಸಲ್ಲಿ ಕೇಳಿದರೆ 120 ನಿಮಿಷಗಳ ವ್ಯತ್ಯಾಸ ಇದೆ. ಇಲ್ಲಿ ಆಪ್ಷನನ್ನು ನೋಡಿ, 2 ಗಂಟೆನೂ ಸರಿ, 120 ನಿಮಿಷಗಳು ಸರಿ. ಹಾಗಾಗಿ 4ನೇ ಆನ್ಸರ್ ಇದಕ್ಕೆ ರೈಟು. ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿರುವಂಥದ್ದು. ಎಷ್ಟನೇ ಪ್ರಶ್ನೆಗೆ? 6th ಒನ್ನಿಗೆ 4th ಒನ್ ರೈಟ್ ಆನ್ಸರ್. ಹೇಗಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು ಸಂಖ್ಯೆ ಎಷ್ಟು? ಈಗ ಪ್ರೆಸೆಂಟ್ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದಾವಪ್ಪ ಅಂದರೆ 8 ಯೂನಿಯನ್ ಟೆರಿಟರೀಸ್ಗಳಿದ್ದಾವೆ. ಫಸ್ಟು 7 ಇತ್ತು, 7 ಯೂನಿಯನ್ ಟೆರಿಟರೀಸ್ ಇತ್ತು. ಯಾವಾಗ ಜಮ್ಮು ಕಾಶ್ಮೀರ್ JK ಆ್ಯಂಡ್ ಲಡಾಖ್ ಇವೆರಡು ಆ್ಯಡ್ ಆಯ್ತಲ್ಲ, +2 ಅಂತ ಕೇಳಿದಾಗ ಎಷ್ಟಾಯ್ತಪ್ಪ ಅಂದರೆ 9 ಆಯಿತು. 9 ಕೇಂದ್ರಾಡಳಿತ ಪ್ರದೇಶವಾಯಿತು. 2020ರಲ್ಲಿ ಏನಾಗತ್ತಪ್ಪ ಅಂದರೆ ದೀವ್ ದಾಮನ್ ದಾದ್ರಾ ನಗರ ಹವೇಲಿಯನ್ನು ಮರ್ಜ್ ಮಾಡ್ತೀವಿ. ಅದು ಮರ್ಜ್ ಮಾಡಿದಾಗ 2 ಮರ್ಜ್ ಆಯ್ತು ಅಂದರೆ ಇದರಲ್ಲಿ 1 ಮೈನಸ್ ಆಯಿತು. ಒಟ್ಟಾರೆ ಎಷ್ಟಾಯಿತು? 8 ಕೇಂದ್ರಾಡಳಿತ ಪ್ರದೇಶ. ಪ್ರೆಸೆಂಟ್ ಎಷ್ಟಿದೆ ಅಂದರೆ 8 ಇರುವಂಥದ್ದು. ಹಾಗೆ ಭಾರತದಲ್ಲಿ ಇರುವಂಥ ರಾಜ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 28 ರಾಜ್ಯಗಳಿದಾವೆ. 29 ಇತ್ತು. ಜಮ್ಮು ಕಾಶ್ಮೀರ ರಾಜ್ಯದ ಸ್ಥಾನಮಾನವನ್ನು ಕಳ್ಕೊಂಡ ನಂತರ ಅದು 28ಕ್ಕೆ ಬಂತು. ಪ್ರೆಸೆಂಟ್ ಅಂತ ಕೇಳಿದರೆ 28 ಸ್ಟೇಟು ಗೊತ್ತಿರಲಿ. 7th ಒನ್ನಿಗೆ ಸೆಕೆಂಡ್ ಒನ್ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತ ಇದೆ.
ನೋಡಿ, ಬಾದಾಮಿ ಐಹೊಳೆ ಪಟ್ಟದಕಲ್ಲು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿರೋದು, ಇದು ಸರಿಯಾಗಿದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನನ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ, ಇದು ಕೂಡ ಸರಿಯಾಗಿರುವಂಥದ್ದು. ಹೊರನಾಡು ಯಾತ್ರಾ ಸ್ಥಳ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ, ಇದು ಸರಿಯಾಗಿದೆ. ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದರೆ ಇದು ಕೂಡ ಸರಿಯಾಗಿರುವಂಥದ್ದು. ಹಾಗಾಗಿ ಕೊಟ್ಟಿರುವಂತಹ ಎಲ್ಲ ಆಪ್ಷನ್ ಸರಿಯಾಗಿರೋದ್ರಿಂದ ಡಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿದ್ದಾವೆ, ಏನೇನು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿರಬೇಕಾಗತ್ತೆ. 8ನೇ ಪ್ರಶ್ನೆಗೆ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಭೂ ಅಕ್ಷಾಂಶದಲ್ಲಿ ಭಾರತದ ಸ್ಥಾನ ಅಂತ ಇದೆ. ವಾಟ್ ಈಸ್ ದ ಜಿಯೋಗ್ರಫಿಕಲ್ ಪೊಸಿಷನ್ ಆಫ್ ಇಂಡಿಯಾ ಅಂತೇಳಿ. ಅಂದರೆ ಭೂ ಅಕ್ಷಾಂಶದಲ್ಲಿ ಭಾರತ ಎಲ್ಲಿದೆ ಅಂದರೆ 8 ಡಿಗ್ರಿ 4 ಮಿನಿಟ್ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶದ ನಡುವೆ ಭಾರತ ಕಂಡುಬರುವಂಥದ್ದು. 8 ಡಿಗ್ರಿ 4 ಮಿನಿಟ್ನಿಂದ 37 ಡಿಗ್ರಿ 6 ಮಿನಿಟ್ ನಡುವೆ ಭಾರತ ಕಂಡುಬರುತ್ತೆ. ಹಾಗಾಗಿ ಒಂದೇದು ರೈಟ್ ಆನ್ಸರ್. ಎಲ್ಲರೂ ರೇಖಾಂಶಿಕ ಅಂತ ಕೇಳಿದರೆ ಅದು ಗೊತ್ತಿರಬೇಕು. 68 ಡಿಗ್ರಿ 7 ಮಿನಿಟ್ನಿಂದ ಸ್ಟಾರ್ಟ್ ಆಗುತ್ತೆ. 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶದಲ್ಲಿ ಎಂಡ್ ಆಗುತ್ತೆ. ಅಕ್ಷಾಂಶ ಅಂತ ಕೇಳಿದರೆ ಉತ್ತರ, ರೇಖಾಂಶಿಕ ಅಂತ ಕೇಳಿದರೆ ಪೂರ್ವ ರೇಖಾಂಶದಲ್ಲಿ ಎಂಡ್ ಆಗುತ್ತೆ. ಇದು ರೇಖಾಂಶಿಕ ಸ್ಥಾನ ಅಂತ ಕೊಟ್ಟಾಗ ಈ ಆನ್ಸರನ್ನು ಮಾಡಿ. 68 ಡಿಗ್ರಿ 7 ಮಿನಿಟ್ ಈಸ್ಟ್ ಲ್ಯಾಂಗಿಟ್ಯೂಡ್ ಟು 97 ಡಿಗ್ರಿ 25 ಮಿನಿಟ್ ಈಸ್ಟ್ ಲ್ಯಾಂಗಿಟ್ಯೂಡ್ ಇನ್ ಬಿಟ್ವೀನಲ್ಲಿ ಕಂಡುಬರುವಂಥದ್ದು. ಓಕೆ, 9ನೇದಕ್ಕೆ ಎ ಸರಿ ಉತ್ತರ. 10ನೇದಕ್ಕೆ ಹೋಗೋಣ. ಈ ಕೆಳಗಿನ ಯಾವ ಜಿಲ್ಲೆ ಮೈಸೂರು ಆಡಳಿತ ವಿಭಾಗದ ಭಾಗವಾಗಿದೆ? ಅಂದರೆ ಕರ್ನಾಟಕವನ್ನು ಎಷ್ಟು ಆಡಳಿತ ವಿಭಾಗವನ್ನಾಗಿ ಮಾಡ್ಕೊಳ್ತೀವಿ ಅಂದರೆ 4 ಆಡಳಿತ ವಿಭಾಗಗಳು ಕಂಡುಬರ್ತವೆ ಕರ್ನಾಟಕದಲ್ಲಿ. ಆ 4 ಆಡಳಿತ ವಿಭಾಗಗಳು ಯಾವ್ಯಾವುದು ಅಂತ ನೋಡಿದಾಗ ನೋಡಿ, ಫಸ್ಟ್ ಬೆಂಗಳೂರು, 2ನೇದು ಮೈಸೂರಿದೆ, ಮೈಸೂರು, 3ನೇದು ಬೆಳಗಾವಿ, 4ನೇದು ಕಲಬುರಗಿ. ಕ್ಲಿಯರಾ? 4 ಆಡಳಿತ ವಿಭಾಗಗಳಿದ್ದಾವೆ. ಅಲ್ಲಿ ಕೊಟ್ಟಿರುವಂತಹ ಆಪ್ಷನಲ್ಲಿ ರಾಮನಗರ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ. ರಾಮನಗರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಯಾವ ವಿಭಾಗಕ್ಕೆ ಸೇರಿದೆ ಅಂದರೆ ಇವು ಬೆಂಗಳೂರು ಆಡಳಿತ ವಿಭಾಗಕ್ಕೆ ಸೇರಿರುವಂಥದ್ದು. ಹಾಗಾದರೆ ಚಿಕ್ಕಮಗಳೂರು ಯಾವುದಕ್ಕೆ ಸೇರಿದೆಯಪ್ಪ ಅಂದರೆ ಈ ಚಿಕ್ಕಮಗಳೂರು ಅನ್ನೋವಂಥದ್ದು ಮೈಸೂರು ಆಡಳಿತ ವಿಭಾಗಕ್ಕೆ ಸೇರಿರುವಂತಹ ಒಂದು ಜಿಲ್ಲೆಯಾಗಿರುತ್ತೆ. ಈ ಕೆಳಗಿನ ಯಾವ ಜಿಲ್ಲೆ ಮೈಸೂರು ಆಡಳಿತ ವಿಭಾಗಕ್ಕೆ ಸೇರಿದೆ ಅಂದರೆ ಅದು ಚಿಕ್ಕಮಗಳೂರು ಜಿಲ್ಲೆ. ಆಡಳಿತದ ಅನುಕೂಲಕ್ಕಾಗಿ ಕರ್ನಾಟಕವನ್ನು 4 ಆಡಳಿತ ವಿಭಾಗಗಳನ್ನಾಗಿ ಮಾಡಿಕೊಂಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೆಳಗಿನ ಭಾರತದ ಯಾವ ರಾಜ್ಯ ಅತಿ ಉದ್ದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ? ಲಾಂಗೆಸ್ಟ್ ಕೋಸ್ಟಲ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಗುಜರಾತ್. ಗುಜರಾತ್ 1600 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿರುವಂಥದ್ದು. ನಾನು ಹೇಳ್ತಾ ಇರುವಂಥದ್ದು ಆಸ್ ಪರ್ TET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಬುಕ್ಸ್ ರಿಲೇಟೆಡ್ ಆಗಿ ಮಾತಾಡ್ತಾ ಇದ್ದೀನಿ. ಹಾಗಾದರೆ ಆಂಧ್ರ ಪ್ರದೇಶ ಅನ್ನುವಂಥದ್ದು ಎಷ್ಟಿದೆಯಪ್ಪ ಅಂದರೆ 1000 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿರೋದು. ಇದು ಸೆಕೆಂಡ್ ಹೈಯೆಸ್ಟ್ ಇರುತ್ತೆ. ಕರ್ನಾಟಕ 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಈಗ ಅಪ್ಡೇಟ್ ಆಗಿರೋದು 343 ಇದೆ. ಓಕೆನಾ? ನೆಕ್ಸ್ಟ್ ಗೋವಾ ಅಂತ ಕೇಳಿದರೆ ಇದು ಕೇವಲ 100 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿರುವಂಥದ್ದು. ಇದು TET ಎಕ್ಸಾಮ್ ರಿಲೇಟೆಡ್ ಕಾನ್ಸೆಪ್ಟ್ ಬಗ್ಗೆ ಮಾತ್ರ ಹೇಳ್ತಾರೆ. ಅಪ್ಡೇಟ್ಸನ್ನು ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಹಾಗಾದರೆ 11ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಯಾವ ಪ್ರದೇಶವು ಬೇಸಿಗೆಯಲ್ಲಿ ಮೊದಲ ಮಾನ್ಸೂನನ್ನು ಪಡೆಯುತ್ತದೆ? ಫಸ್ಟ್ ಮಾನ್ಸೂನ್ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ಹಿಮಾಲಯದಲ್ಲಿ ಬರುತ್ತೆ ಅಂದರೆ ಹಿಮಾಲಯದಲ್ಲಿ ಬರಲ್ಲ. ಬೇ ಆಫ್ ಬೆಂಗಾಲಲ್ಲಿ ಬರುತ್ತೆ ಅಂದರೆ ಅಲ್ಲೇ ಫಸ್ಟ್ ಮಾನ್ಸೂನ್ ಬರುವಂಥದ್ದು. ಹೆಂಗೆ ನೋಡಿ, ಪೂರ್ವ ಘಟ್ಟಗಳಿದ್ದಾವೆ, ಗಂಗಾ ಬೈಲ್ ಅಂತ ಇದೆ. ಇದು ತಪ್ಪು, ಇದು ತಪ್ಪು. ಯಾವ ರೀತಿ ಅಂತ ನೋಡ್ಕೊಬಿಡಿ. ಈಗ ಭಾರತಕ್ಕೆ ಸಂಬಂಧಪಟ್ಟಂತೆ ಈ ಸ್ಟ್ರಕ್ಚರ್ ಗೊತ್ತಿರಬೇಕು. ಇಲ್ಲಿರೋದು ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್. ಇಲ್ಲಿರೋದು ಅರಬ್ಬಿ ಸಮುದ್ರ. ಓಕೆ, ಅರಬ್ಬಿ ಸಿ. ಈ ಏರಿಯಾಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿದಾಗ ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕಂಡುಬರ್ತವೆ. ಫಸ್ಟು ಈ ಮಾನ್ಸೂನ್ ಮಾರುತಗಳು ಹೀಗೆ ನುಗ್ತಾವಲ್ಲ, ಈ ರೀತಿ ಹೋಗ್ಬೇಕಾದ್ರೆ ಫಸ್ಟ್ ಎಂಟ್ರಿ ಆಗೋದೇ ಇಲ್ಲಿಗೆ, ಅಂಡಮಾನ್ ನಿಕೋಬಾರಿಗೆ ಬರುತ್ತೆ. ಅಂಡಮಾನ್ ನಿಕೋಬಾರಿಗೆ ಯಾವಾಗ ಬರ್ತಾವಪ್ಪ ಅಂದರೆ ಮೇ 25ನೇ ತಾರೀಕೆ ಪ್ರವೇಶ ಮಾಡ್ತಾವೆ. ಹಾಗಾಗಿ ಭಾರತದಲ್ಲಿ ಮೊದಲು ಮಾನ್ಸೂನ್ ಪಡೆಯುವಂಥದ್ದು ಯಾವುದು? ಬೇ ಆಫ್ ಬೆಂಗಾಲ್ ಅನ್ನೋದು ಫಸ್ಟ್ ಮಾನ್ಸೂನನ್ನು ಪಡೆಯೋದು. ಅದರಲ್ಲಿ ಪ್ಲೇಸ್ ಕೇಳಿದರೆ ಯಾವುದು? ಅಂಡಮಾನ್ ನಿಕೋಬಾರನ್ನು ಆನ್ಸರ್ ಮಾಡಬೇಕಾಗತ್ತೆ. ಅಥವಾ ರಾಜ್ಯ ಕೇಳಿದರೆ ಯಾವ ರಾಜ್ಯ ಆನ್ಸರ್ ಮಾಡಬೇಕು? ಕೇರಳ ಫಸ್ಟ್
ಮಾನ್ಸೂನನ್ನು ಪಡೆಯುವಂಥದ್ದು. ಜೂನ್ 1ನೇ ತಾರೀಕಿಗೆ ಇಲ್ಲಿ ಮಾನ್ಸೂನ್ ಮಾರುತಗಳು ಕೇರಳಕ್ಕೆ ಎಂಟ್ರಿ ಆಗ್ತವೆ. ಕರ್ನಾಟಕ ಅಂತ ಕೇಳಿದರೆ 7ನೇ ತಾರೀಕಿಗೆ ಕರ್ನಾಟಕಕ್ಕೆ ಮಾನ್ಸೂನ್ ಮಾರುತಗಳು ಬರೋದು. ಜುಲೈ ತಿಂಗಳಿನಲ್ಲಿ ಇಡೀ ಭಾರತಕ್ಕೆ ಮಾನ್ಸೂನ್ ಮಾರುತಗಳು ಕವರ್ ಮಾಡ್ಕೊಳ್ತವೆ. ಆಲ್ ಓವರ್ ಇಂಡಿಯಾ ರೈನ್ಫಾಲ್ ಆಗುತ್ತೆ. ಯಾವಾಗ? ಜುಲೈ ತಿಂಗಳಿನಲ್ಲಿ, ರೈಟ್. 12ನೇ ಪ್ರಶ್ನೆಗೆ ಸೆಕೆಂಡ್ ಒನ್ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಒನ್, ಭಾರತದ ಅತಿ ಉದ್ದದ ಅಣೆಕಟ್ಟು ಯಾವುದು? ಲಾಂಗೆಸ್ಟ್ ಬ್ರಿಡ್ಜ್ ಇನ್ ಇಂಡಿಯಾ ಅಂತ ಕೇಳಿದಾಗ ಅಣೆಕಟ್ಟು ಡ್ಯಾಮ್ ಅಂತ ಕೇಳಿದರೆ ಯಾವುದಪ್ಪ ಸರಿ ಉತ್ತರ ಅಂದರೆ ಹಿರಾಕುಡ್ ಜಲಾಶಯ. ನೋಡಿ, ಹಿರಾಕುಡ್ ಡ್ಯಾಮ್ ಅಂತ ಇರುವಂಥದ್ದು ಯಾವ ನದಿಗೆ ಕಟ್ಟಿರೋದಪ್ಪ ಅಂದರೆ ಮಹಾನದಿಗೆ ಕಟ್ಟಿರುವಂತಹ ಜಲಾಶಯ, ಮಹಾನದಿ. ಹಾಗಾದರೆ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಜಲಾಶಯವಾಗಿರುತ್ತೆ. ಇದರ ಉದ್ದ 4801 ಮೀಟರ್ ಅಷ್ಟು ಉದ್ದ ಇದೆ. ಇದು ಭಾರತದ ಅತಿ ಉದ್ದವಾದಂತಹ ಅಣೆಕಟ್ಟು ಆಗಿರುತ್ತೆ. ಯಾವುದು? ಹಿರಾಕುಡ್ ನದಿ ಗೊತ್ತಾಯಿತು, ಮಹಾನದಿ. ಯಾವ ರಾಜ್ಯ? ಒಡಿಸ್ಸಾ ರಾಜ್ಯದ ಸಂಬಲ್ಪುರದಲ್ಲಿ ಕಂಡುಬರುವಂಥದ್ದು. ಬಾಕ್ರಾ ನಂಗಾಲ್ ಅಂತ ಇದೆಯಲ್ಲ, ಸೊ ಬಾಕ್ರಾ ನಂಗಾಲ್ ಹಿಮಾಚಲ್ ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದೇ. ಈ ಬಾಕ್ರಾ ನಂಗಾಲ್ ಅನ್ನುವಂಥದ್ದು ಯಾವ ನದಿಗೆ ಕಟ್ಟಿರೋದಪ್ಪ ಅಂದರೆ ಸಟ್ಲೇಜ್ ನದಿಗೆ. ರಿವರ್ ಯಾವುದಿದು? ಸಟ್ಲೇಜ್ ನದಿಗೆ. ಹಾಗಾದರೆ ಬಾಕ್ರಾ ನಂಗಾಲ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೆಕೆಂಡ್ ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಭಾರತದ 2ನೇ ಅತಿ ಎತ್ತರವಾದಂಥ ಅಣೆಕಟ್ಟು ಯಾವುದಪ್ಪ ಅಂದರೆ ಅದು ಬಾಕ್ರಾ ನಂಗಾಲ್ ಆಗಿರುತ್ತೆ. ತೆಹರಿ ಇದೆಯಲ್ಲ, ಇದು ತೆಹರಿ ಭಾಗೀರಥಿ ನದಿಗೆ, ಭಾಗೀರಥಿ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯ ಯಾವುದಪ್ಪ ಅಂದರೆ ತೆಹರಿ ಡ್ಯಾಮ್, ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಇದರ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಭಾರತದ ಅತಿ ಎತ್ತರವಾದಂತಹ ಅಣೆಕಟ್ಟು, ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ತೆಹರಿ ಡ್ಯಾಮ್ ಆಗಿರುತ್ತೆ. ನಾಗಾರ್ಜುನ ಸಾಗರ ಅಣೆಕಟ್ಟು ಅನ್ನೋಂಥದ್ದು ಪ್ರೆಸೆಂಟ್ ಎಲ್ಲಿದೆಯಪ್ಪ ಅಂದರೆ ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ಸ್ಟೇಟು? ತೆಲಂಗಾಣ. ಹಾಗಾದರೆ ಇದರ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಕೃಷ್ಣಾ ನದಿಗೆ ನಿರ್ಮಿಸಿರುವಂತಹ ಒಂದು ಅಣೆಕಟ್ಟಾಗಿರುತ್ತೆ. ನೋಡಿ, 4 ಜಲಾಶಯಗಳು ತುಂಬ ಇಂಪಾರ್ಟೆಂಟ್ ಆದಂತಹ ಡ್ಯಾಮ್ಸ್ಗಳಿವು. ಯಾಕಂದರೆ ಎಕ್ಸಾಮಲ್ಲಿ ರಿಪೀಟೆಡ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಇದನ್ನು ನೋಡ್ಕೊಳ್ಳಿ, ಭಾರತದ ಪ್ರಮುಖ ಜಲಾಶಯಗಳ ಬಗ್ಗೆ. ಓಕೆ, 14ಗೆ ಸೆಕೆಂಡ್ ಒನ್ ರೈಟ್ ಆನ್ಸರ್. 15ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಕೃಷ್ಣಾ ನದಿ ಹರಿಯುತ್ತದೆ? ಕೃಷ್ಣಾ ನದಿ 3 ರಾಜ್ಯಗಳಲ್ಲಿ ಹರಿಯುವಂತಹ ನದಿ. ಯಾವ್ಯಾವ ರಾಜ್ಯದಲ್ಲಿ ಹರಿಯುತ್ತದು? ನೋಡಿ, ಕರ್ನಾಟಕ, ಆಂಧ್ರ, ಒಡಿಸ್ಸಾ ಇದೆ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು ಅಂತ ಇದೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ. ಹುಟ್ಟುವಂಥದ್ದು ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ. ಮಹಾಬಲೇಶ್ವರ ಬೆಟ್ಟದಲ್ಲಿ ಹುಟ್ಟುವಂಥದ್ದು ಯಾವ ನದಿ ಅಂತ ಕೇಳಿದರೆ ಕೃಷ್ಣಾ ನದಿ, ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ. ಅಲ್ಲಿಂದ ನೇರವಾಗಿ ಎಲ್ಲಿಗೆ ಬರುತ್ತಪ್ಪ ಅಂದರೆ ಕರ್ನಾಟಕದಲ್ಲಿ ಅತಿ ಉದ್ದ ಹರಿಯುತ್ತೆ ಈ ನದಿ. ಅಲ್ಲಿಂದ ಎಲ್ಲಿಗೆ ಹೋಗುತ್ತಪ್ಪ ಅಂದರೆ ಆಂಧ್ರ ಪ್ರದೇಶ, ತೆಲಂಗಾಣ, ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ಅಡಿಷನಲ್ ಆಗಿ ಒಂದು ರಾಜ್ಯ ಕೇಳಿದರೆ ತೆಲಂಗಾಣ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಆಂಧ್ರ ಪ್ರದೇಶ ಇರೋದು ಕೂಡ ಸರಿಯಾಗಿರುತ್ತೆ. ಇದಕ್ಕೆ ಡಿ ಅನ್ನೋದು ಸರಿಯಾದಂಥ ಉತ್ತರ. ಕರ್ನಾಟಕದಲ್ಲಿ ಅತಿ ಉದ್ದ ಹರಿಯುವಂಥ ನದಿ ಯಾವುದಪ್ಪ ಅಂದರೆ ಕೃಷ್ಣಾ ನದಿ, ಕರ್ನಾಟಕದಲ್ಲಿ ಹರಿಯುವಂಥದ್ದು. ಕೃಷ್ಣಾ ನದಿಗೆ ಆಲಮಟ್ಟಿ ಜಲಾಶಯ ಅಂತ ಇದೆ, ನಾರಾಯಣಪುರ ಜಲಾಶಯ ಅಂತ ನಮ್ಮ ರಾಜ್ಯದಲ್ಲಿ ಕಟ್ಟಿರುವಂತಹ ಜಲಾಶಯಗಳು. 2 ಬ್ಯಾರೇಜ್ ಇದೆ, ಹಿಪ್ಪರಗಿ ಬ್ಯಾರೇಜ್, ಚಿಕ್ಕ ಪಡಸಲಗಿ ಬ್ಯಾರೇಜ್ ಅಂತ 2 ಬ್ಯಾರೇಜನ್ನು ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಆ ಬ್ಯಾರೇಜನ್ನು ನೋಡ್ಬೋದು, ರೈಟ್. ನೆಕ್ಸ್ಟು 16ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಕೊಟ್ಟಿರೋ 4ರಲ್ಲಿ ಯಾವುದು ತಪ್ಪಾಗಿದೆ ಅಂತ ಜೋಡಿಸ್ಬೇಕು. ಕರ್ನಾಟಕದ ಹೆಬ್ಬಾಗಿಲು ಅಂತ ನವಮಂಗಳೂರಿನ ಬಂದರನ್ನು ಕರಿತೀವಿ, ಇದು ಸರಿಯಾದಂಥ ಉತ್ತರ. ಗೇಟ್ ವೇ ಆಫ್ ಕರ್ನಾಟಕ ಯಾವುದು? ನ್ಯೂ ಮಂಗಳೂರು ಪೋರ್ಟ್ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು. ಕರ್ನಾಟಕದ ಏಕೈಕ ಅಂತಾರಾಷ್ಟ್ರೀಯ ಬಂದರಿದು. ಮತ್ತು ಯಾವುದು ಇಂಟರ್ನ್ಯಾಷನಲ್ ಪೋರ್ಟ್ ಇಲ್ಲ, ಇದು ಒಂದೇ ಇರುವಂಥದ್ದು ಅಂತಾರಾಷ್ಟ್ರೀಯ ಬಂದರು. ನೇತ್ರಾಣಿ ದ್ವೀಪ ಅನ್ನುವಂಥದ್ದು ಎಲ್ಲಿದೆಯಪ್ಪ ಅಂದರೆ ಮುರುಡೇಶ್ವರದ ಬಳಿ ಇದೆ, ಇದು ಕೂಡ ಸರಿ. ಪಿಜನ್ ಐಲ್ಯಾಂಡ್ ಅಂತ ಕರಿತೀವಿ. ಪಾರಿವಾಳಗಳ ಸಂಖ್ಯೆ ಇಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋದ್ರಿಂದ ನೇತ್ರಾಣಿ ದ್ವೀಪ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೈಂಟ್ ಮೇರಿಸ್ ದ್ವೀಪ, ಇದನ್ನು ಸ್ಥಳೀಯರು ತೋನ್ಸೆಪಾರ್ ಅಂತ ಕರಿತೇವೆ, ಅಥವಾ ಇದನ್ನು ಕೋಕೋನಟ್ ದ್ವೀಪ ಅಂತಲೂ ಕೂಡ ಕರೀತಾರೆ. ಕೋಕೋನಟ್ ದ್ವೀಪ ಅಂತ ಕರೆದ್ರು ಅದೇ, ಕೋಕೋನಟ್ ಆದರೂ ಅದೇ, ತೋನ್ಸೆಪಾರ್ ಅಂದರೂ ಅದೇನೆ, ಸೇಂಟ್ ಮೇರಿಸ್ ಅಂತ ಕರೆದ್ರು ಅದೇನೆ, ಅದು ಗೊತ್ತಿರಲಿ. ಉಡುಪಿ ಜಿಲ್ಲೆಯಲ್ಲಿ ಮಲ್ಪೆ ಬಳಿ ಕಂಡುಬರುವಂಥದ್ದು. ಬಲ್ಲಾಳರಾಯನ ದುರ್ಗ ಅಂತ ಇದೆ, ಕೊಡಗು ಅಂತ ಇದೆ, ಕೊಡಗಲಿಲ್ಲ. ಇದು ಬಲ್ಲಾಳರಾಯನ ದುರ್ಗ ಕೊಡಗಲಿಲ್ಲ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರೋದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕ್ಲಿಯರಾ? ಹಾಗಾದರೆ ಕೊಡಗಿನಲ್ಲಿ ಯಾವ್ದಾರು ಇದಾವ? ಇಲ್ಲಿ ಬ್ರಹ್ಮಗಿರಿ ಇದೆ, ಬ್ರಹ್ಮಗಿರಿ, ಅದರ ಜೊತೆಗೆ ಪುಷ್ಪಗಿರಿ ಅಂತ ಕಂಡುಬರುತ್ತೆ, ಪುಷ್ಪಗಿರಿ. ತಡಿಯೊಂಡ ಮೋಳ್ ಅಂತ ಇದೆ, ತಡಿಯೊಂಡ ಮೋಳ್ ಅಂತ ಒಂದು ಕಂಡುಬರುತ್ತೆ. ಸೊ ಇವು ಯಾವ ಜಿಲ್ಲೆಯಲ್ಲಿ ಕಂಡುಬರೋದು?
ಕೊಡಗು ಜಿಲ್ಲೆಯಲ್ಲಿ ಇವು 3 ಕಂಡು ಬರ್ತವೆ. ಹಾಗಾದರೆ ಬಲ್ಲಾಳರಾಯನ ದುರ್ಗ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋದು. ಆದರೆ ಕೇಳಿರೋ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ NH-44 ಅನ್ನೋದು ಭಾರತದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಶ್ರೀನಗರ, ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಸ್ಟಾರ್ಟ್ ಆಗಿ ತಮಿಳುನಾಡಿನ ಎಲ್ಲಿವರೆಗಿದೆಯಪ್ಪ ಅಂದರೆ ಇದು ಕನ್ಯಾಕುಮಾರಿಯವರೆಗೆ ಕಂಡುಬರುತ್ತೆ. ಎಲ್ಲಿವರೆಗಿದೆ? ಕನ್ಯಾಕುಮಾರಿ. ಇದು ಭಾರತದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿಯಾಗಿರುತ್ತೆ. 17ಗೆ 4th ಒನ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕೆಳಗಿನ ಯಾವ ನದಿ ವಿಂಧ್ಯ ಮತ್ತು ಸಾತ್ಪುರ್ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತದೆ? ಈಗ ಭಾರತದಲ್ಲಿ ಮ್ಯಾಪನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲಿ ವಿಂಧ್ಯ ಪರ್ವತ ಶ್ರೇಣಿ ಇದೆ, ಇಲ್ಲಿ ಸಾತ್ಪುರ್ ಬೆಟ್ಟಗಳಿದ್ದಾವೆ. ಅದರ ಮಧ್ಯದಲ್ಲಿ ಹರಿಯತ್ತಲ್ಲ ನದಿ, ಆ ನದಿ ಯಾವುದು ಅಂತ ಕೇಳಿರೋದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನರ್ಮದಾ ನದಿ ಹರಿಯುತ್ತೆ. ಎಲ್ಲಿ? ವಿಂಧ್ಯ ಮತ್ತು ಸಾತ್ಪುರ್ ಪರ್ವತ ಶ್ರೇಣಿಗಳ ನಡುವೆ ಹರಿಯುವಂಥದ್ದು ನರ್ಮದಾ ನದಿ. ನರ್ಮದಾ ನದಿ ಇದೆಯಲ್ಲ, ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ಅತಿ ಉದ್ದ ನದಿ ಇದು. ವೆಸ್ಟ್ ಫ್ಲೋಯಿಂಗ್ ರಿವರ್ಸಲ್ಲಿ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ನರ್ಮದಾ ನದಿ ಆಗಿರುತ್ತೆ. ಹಾಗಾಗಿ 18ನೇ ಪ್ರಶ್ನೆಗೆ ಸಿ ಅನ್ನೋದು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ. ಅನ್ಸಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂಥೇಳಿ ನೋಡಿ. ಇದಕ್ಕೆ ಆನ್ಸರ್ ನೋಡೋದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದಾವಪ್ಪ ಅಂದರೆ 5 ರಾಷ್ಟ್ರೀಯ ಉದ್ಯಾನವನಗಳು ನಮ್ಮ ರಾಜ್ಯದಲ್ಲಿ ಕಂಡುಬರ್ತಾವೆ. 5 ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವುದು ಅಂತ ಕೇಳಿದರೆ, ಒಂದು ಬಂಡೀಪುರ, ಓಕೆ, ಎರಡನೇದು ಬನ್ನೇರುಘಟ್ಟ. ಸೊ ಮೂರನೇದು ಯಾವುದಪ್ಪ ಅಂದರೆ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ. 4ನೇದು ಕುದುರೆಮುಖ. 5ನೇದು ಅಂಶಿ ಅಥವಾ ಅಣಸ್ಸಿ. ಕ್ಲಿಯರಾ? ಇವು 5ಕ್ಕೆ ಸಂಬಂಧಪಟ್ಟಂತೆ ಬಂಡೀಪುರ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಂದರೆ ಇದು ಚಾಮರಾಜನಗರ ಜಿಲ್ಲೆ. ಬನ್ನೇರುಘಟ್ಟ ಬೆಂಗಳೂರು. ನಾಗರಹೊಳೆ ಕೊಡಗು. ನೆಕ್ಸ್ಟು ಕುದುರೆಮುಖ ಚಿಕ್ಕಮಗಳೂರು. ಅಂಶಿ ಉತ್ತರ ಕನ್ನಡ. ಈಗ ಆನ್ಸರ್ ನೋಡ್ಬೋದಲ್ಲ, ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಿದ್ದು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರೋದು ಅಂಶಿ ರಾಷ್ಟ್ರೀಯ ಉದ್ಯಾನವನ. 5 ರಾಷ್ಟ್ರೀಯ ಉದ್ಯಾನವನ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಜಿಲ್ಲೆಗಳ ಪರಿಚಯ ಇರಬೇಕು. 1 ಕೊಟ್ಟಿದ್ದಾನೆ. ಈ 4 ರಾಷ್ಟ್ರೀಯ ಉದ್ಯಾನವನ ತಿಳ್ಕೊಂಡ್ರೆ ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ನ್ಯಾಷನಲ್ ಪಾರ್ಕ್ ರಿಲೇಟೆಡ್ ಕಾನ್ಸೆಪ್ಟ್ ನಮಗೆ ಫಿನಿಶ್ ಆಗುತ್ತೆ. 20ನೇ ಪ್ರಶ್ನೆ ಹೋಗೋಣ. ಕಪ್ಪು ಮಣ್ಣು ಡ್ಯಾಶ್ ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ ಅಂತ ಕೇಳಿದಾಗ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್. ಹತ್ತಿ ಬೆಳೆಗೆ ಸೂಕ್ತವಾದಂತಹ ಮಣ್ಣು ಯಾವುದಪ್ಪ ಅಂದರೆ ಅದೇ ಕಪ್ಪು ಮಣ್ಣು ಆಗಿರುತ್ತೆ. ಈ ಕಪ್ಪು ಮಣ್ಣನ್ನು ಯಾವ ಶಿಲೆಗಳ ಶಿಥಿಲೀಕರಣದಿಂದ ಕಪ್ಪು ಮಣ್ಣು ನಿರ್ಮಾಣವಾಗತ್ತೆ ಅಂತ ಕೇಳಿದಾಗ ಇದು ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣವಾಗುವಂಥ ಮಣ್ಣೇ ಕಪ್ಪು ಮಣ್ಣು. ಕಬ್ಬಿಣ ಇರುತ್ತೆ, ಮೆಗ್ನೀಸಿಯಂ ಇರುತ್ತೆ, ಅರ್ಥ ಇದೆಯಲ್ಲ, ಇವೆಲ್ಲ ಇರೋದ್ರಿಂದ ಈ ಮಣ್ಣು ಕಪ್ಪಾಗಿ ಕಾಣಿಸುತ್ತೆ. ಹಾಗಾದರೆ ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತವಾಗಿದೆ? ಹತ್ತಿ ಬೆಳೆಗೆ ಸೂಕ್ತವಾಗಿರೋದು. ಹಾಗಾದರೆ ತೆಂಗು ಅಥವಾ ರಾಗಿ ಬೆಳೆಗೆ ಸೂಕ್ತವಾದಂಥ ಮಣ್ಣು ಯಾವುದಪ್ಪ ಅಂದರೆ ಕೆಂಪು ಮಣ್ಣು. ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಬರ್ತಾವೆ, ಕಾಫಿ, ಟೀ, ರಬ್ಬರು, ಸಾಂಬಾರು ಪದಾರ್ಥಗಳು, ಅದು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳೆಯುವಂಥದ್ದು. ಮೆಕ್ಕಲು ಮಣ್ಣಿನಲ್ಲಿ ಕಬ್ಬು, ಭತ್ತ ಇವನ್ನು ಅತಿ ಹೆಚ್ಚು ಬೆಳೆಯುವಂಥದ್ದು ಯಾವ ಮಣ್ಣಿನಲ್ಲಿ? ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂಥದ್ದು. ಖರ್ಜೂರವನ್ನು ಮರುಭೂಮಿಯ ಮಣ್ಣಿನಲ್ಲಿ ಹೆಚ್ಚು ಬೆಳೀತಾರೆ. ಒಂದೊಂದು ಬೆಳೆನೂ ಕೂಡ ಒಂದೊಂದು ಸಾಯಿಲು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟ್ ಕ್ವಶನ್ ನೋಡಿ. ಮ್ಯಾಕ್ ಮೋಹನ್ ಲೈನ್ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ. ನೋಡಿ, ಭಾರತ ಮತ್ತು ಪಾಕಿಸ್ತಾನ ಅಂತ ಕೇಳಿದಾಗ ರ್ಯಾಡ್ ಕ್ಲಿಫು. ಹಾಗೆ ಭಾರತ ಮತ್ತು ಚೀನಾ ಅಂತ ಕೇಳಿದರೆ ಇದೇ ಮ್ಯಾಕ್ ಮೋಹನ್ ರೇಖೆ. ಕ್ಲಿಯರಾ? ಮ್ಯಾಕ್ ಮೋಹನ್ ರೇಖೆ ಅನ್ನುವಂಥದ್ದು ಯಾವ 2 ರಾಷ್ಟ್ರಗಳ ಗಡಿಯಾಗಿದೆ ಅಂದರೆ ಭಾರತ ಮತ್ತು ಚೀನಾದ ನಡುವಿನ ಗಡಿಯಾಗಿರುತ್ತೆ. ಡುರ್ಯಾಂಡ್ ಅಂತ ಇದೆ, ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಗಡಿ ರೇಖೆ. ಹಾಗೆ ಭಾರತ ಮತ್ತು ಶ್ರೀಲಂಕಾ ಅಂತ ಕೇಳಿದಾಗ ಪಾಕ್ ಜಲಸಂಧಿ ಅನ್ನುವಂಥದ್ದು ಬಾರ್ಡರ್ ಆಗಿರುತ್ತೆ. ಇವು 4 ತಿಳ್ಕೊಂಡ್ರೆ ನಮಗೆ ಅಷ್ಟು ಕಾನ್ಸೆಪ್ಟು ಕ್ಲಿಯರ್ ಆಗುತ್ತೆ. 21ನೇದಕ್ಕೆ ಬಿ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಅವನು ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ ಅಂತ ಇದೆ. ಇಲ್ಲಿ ಪದರದ ಬಗ್ಗೆ ಗೊತ್ತಿರಬೇಕಾಗತ್ತೆ.
ಸೊ ಇಲ್ಲಿ ಅಟ್ಮಾಸ್ಫಿಯರ್ ಲೇಯರ್ಸ್ ಅಂತ ನೋಡಿದಾಗ ಭೂಮಿಯ ಮೇಲ್ಮೈಯಿಂದ ಅರ್ತ್ ಸರ್ಫೇಸ್ ಇದು, ಅಲ್ಲಿಂದ ಫಸ್ಟು ಟ್ರೋಪೋಸ್ಫಿಯರ್, ಎರಡನೇದು ಯಾವುದಪ್ಪ ಅಂದರೆ ಸ್ಟ್ರಾಟೋಸ್ಫಿಯರ್, ಮೂರನೇದು ಮೆಸೋಸ್ಫಿಯರ್, ನಾಲ್ಕನೇದು ಐನೋಸ್ಫಿಯರ್, ಲಾಸ್ಟ್ ಒನ್ನು ಎಕ್ಸೋಸ್ಫಿಯರ್. ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಆಯಾನು ಮಂಡಲ, ಬಾಹ್ಯ ಮಂಡಲ ಅಂತ 5 ಲೇಯರನ್ನು ನೋಡ್ತೀವಿ. 5 ಲೇಯರಲ್ಲಿ ಸ್ಟ್ರಾಟೋಸ್ಫಿಯರ್ ಇದೆಯಲ್ಲ, ಸಮೋಷ್ಣ ಮಂಡಲ, ಇಲ್ಲಿ ಕಂಡುಬರೋದೇ ಓಝೋನ್ ಲೇಯರ್. ಇದು ಓಝೋನ್ ಪದರ ಕಂಡುಬರುತ್ತೆ, ಇದನ್ನು O3 ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಓಝೋನ್ ಪದರ ಏನನ್ನು ರಕ್ಷಣೆ ಮಾಡುತ್ತಪ್ಪ ಅಂದರೆ ಸೂರ್ಯನಿಂದ ಬರುವಂತಹ UV ರೇಸ್ ಅಂದರೆ ಅಲ್ಟ್ರಾ ವೈಲೆಟ್ ಕಿರಣಗಳನ್ನು ತಡೆದು ಭೂಮಿಯನ್ನು ರಕ್ಷಣೆ ಮಾಡುತ್ತೆ. ಮಿಸ್ ಆಗಿ ಅಲ್ಟ್ರಾ ವೈಲೆಟ್ ಕಿರಣ ಬಂತಂದರೆ ನಮ್ಮ ಸ್ಕಿನ್ನಿಗೆ ಎಫೆಕ್ಟ್ ಆಗುತ್ತೆ, ಸ್ಕಿನ್ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಣೆ ಮಾಡುತ್ತಂದರೆ ಓಝೋನ್ ಪದರ ಅನ್ನೋಂಥದ್ದು ರಕ್ಷಣೆ ಮಾಡೋದು. ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುವಂಥ ವಲಯ ಯಾವುದಪ್ಪ ಅಂದರೆ ಅದು ಐನೋಸ್ಫಿಯರ್ ಆಗಿರುತ್ತೆ. ಅದನ್ನು ಥರ್ಮೋಸ್ಫಿಯರ್ ಅಂತಲೂ ಕೂಡ ಕರಿತೀವಿ. ಈ ಓಝೋನ್ ಪದರ ಇದೆಯಲ್ಲ, ಇದ್ರ ಇಂಪಾರ್ಟೆಂಟ್ ಮತ್ತೇನಪ್ಪ ಅಂದರೆ ಸೆಪ್ಟೆಂಬರ್ 16 ವರ್ಲ್ಡ್ ಓಝೋನ್ ಡೇ ಅಂತಲೂ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ. ಇದನ್ನು ಭೂಮಿಯ ಕೊಡೆ ಅಂತ ಕರಿತೀವಿ, ಜೀವರಕ್ಷಕ ಅನಿಲ ಅಂತಲೂ ಕೂಡ ಕರಿತೀವಿ. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಎನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಓಝೋನಿಗೆ ಸಂಬಂಧಪಟ್ಟಂತಹ ಒಂದು ಒಡಂಬಡಿಕೆ ಆಗಿರುತ್ತೆ. ರೈಟ್. 22ನೇದಕ್ಕೆ ಬಿ ಸರಿ ಉತ್ತರ. ಮಿಶ್ರಗೋಳ ಮ್ಯಾಂಟಲ್ದ ಮೇಲ್ಭಾಗವನ್ನು ಹೀಗೆಂದು ಕರೆಯುತ್ತಾರೆ. ಮ್ಯಾಂಟಲಲ್ಲಿ 2 ರೀತಿಯಾಗಿ ಮ್ಯಾಂಟಲ್ ನೋಡ್ತೀವಿ. ಈಗ ಭೂಮಿಯ ಅಂತರಾಳದ ರಚನೆ ಅಂತ ನೋಡಿದಾಗ ಸೊ ಇದನ್ನು ಕ್ರಸ್ಟ್ ಅಂತ ತೊಗೊಳ್ತೀವಿ. ಫಸ್ಟ್ ಯಾವುದು ಕ್ರಸ್ಟ್, ಎರಡನೇದು ಮ್ಯಾಂಟಲ್, ಮೂರನೇದು ಕೋರ್. ಮ್ಯಾಂಟಲ್ ಇದು ಕೋರ್ ಅಂತ. ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ ಅಂತ. ಇದರಲ್ಲಿ ಕೇಳಿರೋದು ಯಾವುದು ಮಿಶ್ರಗೋಳ. ಈ ಮ್ಯಾಂಟಲಲ್ಲಿ 2 ಭಾಗ ಇದಾವೆ. ಮ್ಯಾಂಟಲ್ನ ಮೇಲ್ಪದರ ಅಪ್ಪರ್ ಮ್ಯಾಂಟಲ್, ಲೋಯರ್ ಮ್ಯಾಂಟಲ್ ಅಂತ. ಈ ಅಪ್ಪರ್ ಮ್ಯಾಂಟಲಿಗೆ ಈ ಏರಿಯಾ ಇದೆಯಲ್ಲ, ಇದನ್ನು ಏನಂತ ಕರೀತಾರಪ್ಪ ಅಂದರೆ ಎಸ್ಟೆನೋಸ್ಫಿಯರ್ ಅಂತ ಕರೆಯೋದು. ಎಸ್ಟೆನೋಸ್ಫಿಯರ್ ಅಂದರೆ ಅಪ್ಪರ್ ಮ್ಯಾಂಟಲಿಗೆ ಕರೆಯುವಂಥ ಹೆಸರು. ಅದೇ ಮೆಸೋಸ್ಫಿಯರ್ ಅಂತ ಕೇಳಿದರೆ ಲೋಯರ್ ಮ್ಯಾಂಟಲಿಗೆ ಕರೆಯುವಂಥ ಹೆಸರು ಮೆಸಾಸ್ಫಿಯರ್. ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ದಕ್ಷಿಣದ ಅತಿ ತುತ್ತ ತುದಿಯಲ್ಲಿರೋ ಇಂದಿರಾ ಪಾಯಿಂಟ್, ನೋಡಿ ಈ ಪ್ಲೇಸ್ ಗೊತ್ತಿಲ್ಲ. ಇಂದಿರಾ ಪಾಯಿಂಟ್ ನೆಲೆಗೊಂಡಿರೋದು ಯಾವ ಅಕ್ಷಾಂಶದಲ್ಲಿ ಅಂತ ಅರ್ಥ. ನೋಡಿ 6°45' ನಾರ್ತ್ ಲ್ಯಾಟಿಟ್ಯೂಡಲ್ಲಿ ಇದೆಯಲ್ಲ, ಇದೇ ಇಂದಿರಾ ಪಾಯಿಂಟ್ ಇರುವಂಥದ್ದು. ಅಂದರೆ ಎಲ್ಲಿದೆಯಪ್ಪ ಅಂದರೆ ಇಂದಿರಾ ಪಾಯಿಂಟ್ ಅಂತ ನೋಡಿದಾಗ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರೋದು. ಈ ದ್ವೀಪ ಇದೆಯಲ್ಲ, ಇದೇ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ಗ್ರೇಟ್ ನಿಕೋಬಾರ್. ಈ ಗ್ರೇಟ್ ನಿಕೋಬಾರಲ್ಲಿ ಲಾಸ್ಟ್ ಪಾಯಿಂಟ್ ಇದೆಯಲ್ಲ, ಇದೇ ಇಂದಿರಾ ಪಾಯಿಂಟ್ ಆಗಿರುತ್ತೆ. ಇದನ್ನು ಪಿಗ್ಮಿಲಿಯನ್ ಪಾಯಿಂಟ್, ಪರ್ಸನ್ ಪಾಯಿಂಟ್ ಅಂತಲೂ ಕೂಡ ಕರಿತೀವಿ. ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಪ್ಪ ಅಂದರೆ ಅದೇ ಇಂದಿರಾ ಪಾಯಿಂಟ್. ಉತ್ತರದ ತುತ್ತ ತುದಿ ಯಾವುದ್ರು ಇಂದಿರಾ ಕೋಲ್ ಅಂತ ಕರೆಯುವಂಥದ್ದು. ಹಾಗಾಗಿ ಸಿ ಅನ್ನೋದು ಸರಿಯಾದಂಥ ಉತ್ತರ 24ನೇ ಪ್ರಶ್ನೆಗೆ. ನೆಕ್ಸ್ಟ್ 25ಕ್ಕೆ ಹೋಗೋಣ. ಪಶ್ಚಿಮ ಬಂಗಾಳ ರಾಜ್ಯ ಬೇಸಿಗೆ ಅವಧಿಯಲ್ಲಿ ಪಡೆಯುವ ಮಳೆಯನ್ನು ಹೀಗೆ ಕರೆಯಲಾಗಿದೆ. ವೆಸ್ಟ್ ಬೆಂಗಾಲಲ್ಲಿ ಸಮ್ಮರಲ್ಲಿ ಆಗುತ್ತಲ್ಲ, ಆ ಒಂದು ಪ್ರೆಸಿಪಿಟೇಷನ್ ಅಥವಾ ರೈನ್ ಫಾಲಿಗೆ ಏನಂತ ಕರೀತಾರಪ್ಪ ಅಂದರೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕಾಲ ಬೈಸಾಖಿ ಅಂತ ಕರೆಯೋದು. ಅದೇ ಕಾಫಿ ತುಂತುರು ಅಂತ ಕರ್ನಾಟಕದಲ್ಲಿ ಕರಿತೀವಿ. ರಾಜಸ್ಥಾನದಲ್ಲಿ ಲೂ ಅಂತ ಕರೀತಾರೆ. ಎಲ್ಲಿದು? ರಾಜಸ್ಥಾನ. ರಾಜಸ್ಥಾನದಲ್ಲಿ ಲೂ ಅಂತ ಕರಿತೀವಿ. ಕಾಫಿ ತುಂತುರು ಅಂತೇಳಿ ಕರ್ನಾಟಕದಲ್ಲಿ ಕರೆಯೋದು. ಮಾವಿನ ಹುಯ್ಲು ಅಂತ ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಕರೀತಾರೆ. ಅಂತಿಸ್ ಅಂತೇಳಿ ಉತ್ತರ ಪ್ರದೇಶದಲ್ಲಿ ಕರೆಯುವಂಥದ್ದು. ಈ ರೀತಿ ಒಂದೊಂದು ಕಡೆ ಬೇಸಿಗೆ ಅವಧಿಯಲ್ಲಿ ಬೀಳುವಂಥ ಮಳೆಗೆ ಕರೆಯುವಂತಹ ಟೈಟಲ್ಗಳು ಆಗಿರ್ತವೆ. 25ನೇದಕ್ಕೆ ಎ ಸರಿಯಾದಂಥ ಉತ್ತರ. ದಾಮೋದರ ನದಿ ಕಣಿವೆ ಯೋಜನೆ ಫಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಇಂಡಿಯಾ ಯಾವುದಪ್ಪ ಅಂದರೆ ದಾಮೋದರ ನದಿ ಕಣಿವೆ ಯೋಜನೆ. ಅದರ ಅಂಡರಲ್ಲಿ 4 ಜಲಾಶಯಗಳನ್ನು ಕಟ್ಟಿರ್ತಾರೆ. ಆ ಜಲಾಶಯದ ಹೆಸರೇನು? ತಿಲಯ್ಯ, ಕೋನಾರ್, ಪಂಚಥೀಲ್, ಮತ್ತೊಂದು ಯಾವುದು ಅಂತ ಕೇಳಿದರೆ ಅದೇ ಮೈತಾನ್ ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಸಿ ಅನ್ನೋದು ರೈಟ್ ಆನ್ಸರ್. ಮೈತಾನ್ ಅನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 26ನೇ ಪ್ರಶ್ನೆಗೆ. ಈ ಟಿಕಾರಪಾರ ನಾರಜ್ ಅಂತ ಇದೆಯಲ್ಲ, ಇವು 2 ಜಲಾಶಯಗಳನ್ನು ಕಟ್ಟಿರೋದು ಯಾವ ನದಿಗೆ ಅಂತ ಕೇಳಿದರೆ ಮಹಾನದಿಗೆ. ಮಹಾನದಿಗೆ ಕಟ್ಟಿರುವಂತಹ ಮತ್ತೆರಡು ಹಿರಾಕುಟ್ ಕೇಳಿದ್ರಿ. ಅದರ ಜೊತೆಗೆ ಟಿಕಾರಪಾರ ಮತ್ತು ನಾರಜ್ ಅಂತೇಳಿ ಒಡಿಶಾ ರಾಜ್ಯದಲ್ಲಿ ಕಟ್ಟಿರುವಂತಹ ಒಂದು ಜಲಾಶಯವಾಗಿರುತ್ತೆ. ಮಹಾನದಿ ಗೊತ್ತಿರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಮೈತಾನ್ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದಂದರೆ ದಾಮೋದರ ನದಿ ಕಣಿವೆ ಯೋಜನೆ.
ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಧ್ರುವ ಪ್ರದೇಶದಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲು ಕಾರಣ ಏನು? ಈಗ ಧ್ರುವ ಪ್ರದೇಶ ಅಂತ ಕೇಳಿದಾಗ ಈ ಪೋಲ್ ಏರಿಯಾ ಇರ್ತವಲ್ಲ, ಈ ಪೋಲು ಈ ಪೋಲ್, ಇಲ್ಲಿ ಆಲ್ಮೋಸ್ಟ್ ಸೂರ್ಯನ ಕಿರಣಗಳು ಇರಲ್ಲ. ಹಾಗಾಗಿ ಉಷ್ಣಾಂಶ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಟೆಂಪ್ರೇಚರ್ ತುಂಬ ಲೋ ಇರುತ್ತೆ. ಟೆಂಪ್ರೇಚರ್ ಲೋ ಆದಾಗ ಇಲ್ಲಿ ಆವಿ ಆಗುತ್ತಾ ನೀರು ಆವಿ ಆಗಲ್ಲ. ನೀರು ಆವಿ ಆಗಲಿಲ್ಲ ಅಂದರೆ ಆ ಭಾಗದಲ್ಲಿ ಲವಣತೆ ಪ್ರಮಾಣ ಆಟೋಮೆಟಿಕಲಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಹಾಗಾಗಿ ಅತಿ ಕಡಿಮೆ ಬಾಷ್ಪೀಭವನ ಆಗೋದ್ರಿಂದ ಇಲ್ಲಿ ಲವಣತೆ ಕಡಿಮೆ ಇರುತ್ತೆ. ಇಲ್ಲಿ ಧ್ರುವ ಪ್ರದೇಶದಲ್ಲಿ 27ಕ್ಕೆ ಡಿ ಅನ್ನೋದು ಸರಿಯಾದಂಥ ಉತ್ತರ. 28ನೇ ಪ್ರಶ್ನೆ ನೋಡಿ. ಬಾಕ್ಸೈಟ್ ಅದಿರನ್ನು ಈ ವಸ್ತುವಿನ ಉತ್ಪಾದನೆಗೆ ಬಳಸ್ತಾರೆ. ಅಂದರೆ ಬಾಕ್ಸೈಟ್ನಿಂದ ತಯಾರಾಗುವಂತಹ ಒಂದು ಕಬ್ಬಿಣದ ಅಂಶ ಯಾವುದು, ಅಥವಾ ಬಾಕ್ಸೈಟ್ನಿಂದ ಯಾವ ಅದಿರು ಸಿಗುತ್ತೆ ಅಂತ ಕೇಳಿದರೆ, ಆಭರಣ ಸಿಗುತ್ತೆ ಅಂದರೆ ಆಭರಣ ಸಿಗಲ್ಲ, ಗಡಿಯಾರ ಸಿಗಲ್ಲ, ಕ್ಯಾಲಿಕೋ ಪ್ರಿಂಟಿಂಗ್ ಆಗಲ್ಲ. ಇಲ್ಲಿ ಸಿಗುವಂಥದ್ದು ಏನಪ್ಪ ಅಂದರೆ ಅಲ್ಯೂಮಿನಿಯಂ ಸಿಗುತ್ತೆ. ಅಲ್ಯೂಮಿನಿಯಮಿಂದ ಸಿಗುವಂಥದ್ದು ಯಾವುದು ಅಂತ, ಯಾವುದರಿಂದ ಸಿಗುತ್ತೆ ಅಂತ ಕೇಳಿದರೆ ಬಾಕ್ಸೈಟ್ ಅದಿರಿಂದ ಸಿಗುವಂಥದ್ದು ಅಲ್ಯೂಮಿನಿಯಂ ಆಗಿರುತ್ತೆ. 28ನೇದಿಗೆ ಬಿ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 29ನೇ ನೋಡಿ. ಮಾನ್ಸೂನ್ ಎಂಬ ಪದ ಅರಬಿಕ್ನ ಈ ಪದದಿಂದ ಬಂದಿದೆ ಅಂತ ಕೇಳಿದರೆ ಅದು ಮೌಸಿಮ್ ಎನ್ನುವಂತಹ ಪದದಿಂದ ಬಂದಿದೆ. ಅರಬಿಕ್ ಭಾಷೆಯ ಮೌಸಿನ್ ಎನ್ನುವಂತಹ ಪದದಿಂದ ಬಂದಿದೆ. ಹಾಗಾದರೆ ಇದರ ಅರ್ಥ ಏನಪ್ಪ ಅಂದರೆ ಋತುಮಾನ ಅಂತ. ಋತುಮಾನ ಅಂದರೆ ಸೀಸನ್ ಅಂಥೇಳಿ. ಯಾವುದು? ಮೌಸಿನ್ ಎನ್ನುವಂಥ ಪದ ಋತುಮಾನ ಅಥವಾ ಸೀಸನ್ ಅಂತಲೇ ಕರೆಯುವಂಥದ್ದು. ಓಕೆ ನೋಡಿ, 29ನೇ ಪ್ರಶ್ನೆಗೆ ಡಿ ಸರಿಯಾದಂಥ ಉತ್ತರ. 30ನೇದಕ್ಕೆ ಹೋಗೋಣ. ಕರಗಿದ ಲಾವಾರಸದಿಂದ ಉಂಟಾಗುವ ಕಲ್ಲು ಅಥವಾ ಶಿಲೆ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಅಗ್ನಿಶಿಲೆ. ಯಾವುದರಿಂದ ಆಗುತ್ತದು? ಭೂಮಿಯ ಅಂತರಾಳದಿಂದ ಮ್ಯಾಗ್ಮಾ ಹೊರಗೆ ಬರುತ್ತೆ. ಓಕೆ, ಮ್ಯಾಗ್ಮಾ ಹೊರಗೆ ಬಂದು ಹೊರಗಡೆ ಚೆಲ್ಲುತ್ತೆ. ಹೀಗೆ ಚೆಲ್ಲಿ ಫ್ರೀಸಿಂಗ್ ಆಗಿ ಘನೀಕರಣ ಆಗಿ ಶಿಲೆ ಆಗುತ್ತೆ. ಆ ಶಿಲೆಯನ್ನೇ ಅಗ್ನಿಶಿಲೆ ಅಂತ ಕರೆಯೋದು. ಆ ಅಗ್ನಿಶಿಲೆ ಏನಾಗುತ್ತಪ್ಪ ಅಂದರೆ ಉಷ್ಣಾಂಶ ಮತ್ತು ಒತ್ತಡದಿಂದ ನದಿಗಳು ಹರಿಯೋದ್ರಿಂದ ಕರಗಿ ಅದು ಕಣಶಿಲೆ ಆಗುತ್ತೆ. ಅದನ್ನೇ ಸೆಡಿಮೆಂಟರಿ ರಾಕ್ಸ್ ಅಥವಾ ಸಂಚಿತ ಶಿಲೆ ಅಂತ ಕರೆಯುವಂಥದ್ದು. ಅದೇ ಅಗ್ನಿಶಿಲೆ ಮತ್ತು ಕಣಶಿಲೆಗಳಿಂದ ನೆಕ್ಸ್ಟ್ ಆಗುವಂಥ ಶಿಲೆ ಯಾವುದಪ್ಪ ಅಂದರೆ ರೂಪಾಂತರ ಶಿಲೆ ಅಂತ ಆಗುತ್ತೆ, ಮೆಟಮಾರ್ಫಿಕ್ ರಾಕ್ಸ್ ಅಂತ. ಹಾಗಾದರೆ ಶಿಲೆಗಳಲ್ಲಿ ಎಷ್ಟು ವಿಧ? 3 ವಿಧಗಳು. ಅಗ್ನಿಶಿಲೆ, ಸಂಚಿತ ಶಿಲೆ ಮತ್ತು ರೂಪಾಂತರ ಶಿಲೆ ಅಂತ 3 ವಿಧಗಳಲ್ಲಿ ನೋಡ್ತೀವಿ. 30ನೇದಕ್ಕೆ ಎ ಅನ್ನೋದು ಸರಿಯಾದಂಥ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಗೋಲ್ಡನ್ ಫೈಬರ್ ಎಂದು ಕರೆಯುವುದು ಯಾವುದಕ್ಕೆ ಕರೀತೀವಿ? ಟೀ ಕರಿತೀವೋ, ಹತ್ತಿ ಕರಿತೀವೋ, ಸೆಣಬು ಕರಿತೀವೋ, ಜೋಳ ಕರಿತೀವೋ ಅಂದರೆ ಸೆಣಬಿಗೆ ಕರೆಯುವಂಥದ್ದು. ಜೂಟ್ ಯಾವ ರೀತಿ ಜೂಟ್ ಪ್ರೊಡಕ್ಷನನ್ನು ಹೆಚ್ಚಿಗೆ ಮಾಡಬೇಕು ಅಂತಲೇ ಅದಕ್ಕೆ ಒಂದು ರೆವಲ್ಯೂಷನ್ ಆಗುತ್ತೆ, ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತೇಳಿ. ಸುವರ್ಣ ನಾರಿನ ಕ್ರಾಂತಿ ಅಂತ ಕರಿತೀವಿ. ಯಾವುದರ ಉತ್ಪಾದನೆ ಹೆಚ್ಚಳ ಮಾಡಬೇಕು? ಸೆಣಬಿನ ಉತ್ಪಾದನೆಯನ್ನು ಹೆಚ್ಚಿಸೋದು. ಅದೇ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತ ಕರಿತೀವಿ. ಬೆಳ್ಳಿ ನಾರಿನ ಕ್ರಾಂತಿ ಅಂತ ಕರಿತೀವಿ. ಬೆಳ್ಳಿ ನಾರು ಅಂತ ಬಂದರೆ ಯಾವುದು? ಹತ್ತಿ ಉತ್ಪಾದನೆಯನ್ನು ಹೆಚ್ಚಿಸುವಂಥ ಉದ್ದೇಶದಿಂದ ಮಾಡಿಕೊಂಡಿರುವಂಥ ಒಂದು ರೆವಲ್ಯೂಷನ್ ಅಂತಲೇ. ಕ್ಲಿಯರ್? 31ನೇ ಪ್ರಶ್ನೆಗೆ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ನವಶೇವಾ ಬಂದರಿನ ನಿರ್ಮಾಣದಿಂದ ಆಗಿರುವ ಮುಖ್ಯ ಪರಿಣಾಮ ಏನು? ಈಗ ಭಾರತದಲ್ಲಿರುವಂತಹ 14 ಅಂತಾರಾಷ್ಟ್ರೀಯ ಬಂದರುಗಳಿದ್ದಾವೆ. 14 ಅಂತಾರಾಷ್ಟ್ರೀಯ ಬಂದರುಗಳಲ್ಲಿ ನವಶೇವಾನು ಕೂಡ ಒಂದು. ನವಶೇವಾ ಬಂದರು ಎಲ್ಲಿದೆಯಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥದ್ದು. ಈ ಬಂದರಿನ ಉದ್ದೇಶ ಏನಪ್ಪ ಅಂದರೆ ನೋಡಿ, ಈ ಬಂದರು ನಿರ್ಮಾಣ ಮಾಡಿರುವಂಥ ಉದ್ದೇಶ ಮುಂಬೈ ಬಂದರಿನ ಸಾರಿಗೆ ಒತ್ತಡವನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ನಿರ್ಮಿಸಿರುವಂಥ ಬಂದರೆ ನವಶೇವಾ. ಇದು ಭಾರತದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವಂತಹ ಒಂದು ಬಂದರು ನವಶೇವಾ. ಹಾಗಾಗಿ 32ನೇದಕ್ಕೆ ಎ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಯಾವುದು ಅಂತ ಕೇಳಿದರೆ ನೋಡಿ, ಮುಂಬೈಯಿಂದ ಠಾಣಾವರೆಗೆ ಪ್ರಾರಂಭಿಸಿದ್ದೇ ಮೊದಲ ರೈಲು ಮಾರ್ಗ ಆಗಿರುತ್ತೆ. ಇದು ಫಸ್ಟ್ ರೈಲ್ವೆ ರೂಟ್ ಇನ್ ಇಂಡಿಯಾ. ಮುಂಬೈ ಟು ಠಾಣಾದವರೆಗೆ ಹಾಕಿರುವಂತಹ ಒಂದು ರೈಲ್ವೆ ಮಾರ್ಗ. 33ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಕೋಲ್ಕತ್ತಾವನ್ನು ಚಹಾದ ಬಂದರು ಎಂದು ಕರೆಯಲು ಕಾರಣ ಏನು? ಯಾಕೆ ಕರೀತಾರೆ ನೋಡಿ, ಕೋಲ್ಕತ್ತಾ ಬಂದರಿನ ಮೂಲಕ ಚಹಾವನ್ನು ಅತಿ ಹೆಚ್ಚು ರಫ್ತು ಮಾಡ್ತೀವಿ ನಾವು. ಹಾಗಾಗಿ ಅದನ್ನು ಚಹಾದ ಬಂದರು, ಟೀ ಪೋರ್ಟ್ ಅಂತಲೂ ಕೂಡ ಕರೀತಾರೆ. ಓಕೆ ನೋಡಿ, ಕೋಲ್ಕತ್ತಾವನ್ನು ಚಹಾದ ಬಂದರು ಅಂತ ಕರೆಯೋದಕ್ಕೆ ರೀಸನ್ ಏನು ಅಂತ ಕೇಳಿದರೆ, ಡಾರ್ಜಿಲಿಂಗಲ್ಲಿ ಚಹಾವನ್ನು ಕೋಲ್ಕತ್ತಾ ಮೂಲಕ ರಫ್ತು ಮಾಡಲಾಗುತ್ತದೆ. ಅಂದರೆ ಭಾರತದಲ್ಲಿ ಈ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಭಾಗ ಇದೆಯಲ್ಲ, ಅಲ್ಲಿ ಒಳ್ಳೆ ಕಾಸ್ಟ್ಲಿಯೆಸ್ಟ್ ಟೀ ಪ್ರೊಡಕ್ಷನ್ ಆಗುತ್ತೆ. ಆ ಟೀಯನ್ನು ಕೋಲ್ಕತ್ತಾ ಬಂದರಿನ ಮೂಲಕ ರಫ್ತು ಮಾಡ್ತೀವಿ ನಾವು.
ರಫ್ತು ಮಾಡೋದ್ರಿಂದ ಕೋಲ್ಕತ್ತಾ ಬಂದರನ್ನು ಚಹಾದ ಬಂದರು ಅಂತ ಕರಿತೇವೆ. ರೀಸನ್ ಅಷ್ಟೇ, ಡಾರ್ಜಿಲಿಂಗಲ್ಲಿ ಚಹಾವನ್ನು ಕೋಲ್ಕತ್ತಾ ಬಂದರಿನ ಮೂಲಕ ರಫ್ತು ಮಾಡಲಾಗುತ್ತೆ, ಹಾಗಾಗಿ ಅದನ್ನು ಚಹಾದ ಬಂದರು ಅಂತ ಕರೆಯೋದು. 34ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ ಏನು? ನಿಫೆ ಅಂದರೆ ಏನು? ಎರಡು ಖನಿಜಗಳು ಇದಾವೆ, ಒಂದು ನಿಕ್ಕಲ್ ಮತ್ತು ಇನ್ನೊಂದು ಫೆರಸ್ ಅಂತ. ಅಂದರೆ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳನ್ನು ಕೂಡಿರೋದ್ರಿಂದ ಈ ಭೂಮಿಯ ಅಂತರಾಳದ ಒಂದು ಭಾಗವಾಗಿರುವಂತಹ ಕೋರನ್ನು, ಕೇಂದ್ರ ಗೋಳವನ್ನು ಏನಂತ ಕರಿತೀವಿ? ನಿಫೆ ಅಂತ ಕರಿತೀವಿ. ಹಾಗಾಗಿ 35ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳ ಮೇರೆಗಳು. ಅಂದರೆ ಹಿಂದೂ ಮಹಾಸಾಗರ ಯಾವ ಯಾವ ಖಂಡ, ಇದು ಹಿಂದೂ ಮಹಾಸಾಗರ ಅಂತ ಅಂದ್ಕೊಳ್ಳೋಣ, ಇದು ಇಂಡಿಯನ್ ಓಷಿಯನ್. ಯಾವ್ಯಾವ ಖಂಡಗಳು ಕಂಡುಬರ್ತವೆ? ಸೊ ಇಲ್ಲಿ ಆಸ್ಟ್ರೇಲಿಯಾ ಕಂಡುಬರುತ್ತೆ, ಆಸ್ಟ್ರೇಲಿಯಾ. ಓಕೆ, ನೆಕ್ಸ್ಟ್ ಇಲ್ಲಿದೆ ಏಷ್ಯಾ ಖಂಡ ಕಂಡುಬರುತ್ತೆ, ಹಾಗೆ ಈ ಭಾಗದಲ್ಲಿ ಆಫ್ರಿಕಾ ಖಂಡ ಕಂಡುಬರುತ್ತೆ. ಇದು ಸರಿಯಾದಂಥ ಉತ್ತರ. ಎಲ್ಲೆಲ್ಲಿದೆ ನೋಡಿ, ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ ಅನ್ನೋದು ಸರಿ. ಇದಕ್ಕೆ 3ನೇ ಉತ್ತರ ಸರಿಯಾಗಿರುತ್ತೆ. ಎರಡು ಕಡೆಯೂ ಅದೇ ಇದೆಯಾ? ಆಫ್ರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಎರಡು ಕಡೆ ಇದೆ. ಆದರೆ ಸರಿಯಾದಂಥ ಉತ್ತರ ಯಾವುದಾದ್ರು ಒಂದು ತೊಗೊಂಡ್ರು ಓಕೆ. ನಿಮಗೆ ಕ್ಲಿಯರ್ ಆಗಿರಬೇಕಾಗಿರೋದು ಆಫ್ರಿಕಾ ಇದೆ, ಏಷ್ಯಾ ಇದೆ ಮತ್ತು ಆಸ್ಟ್ರೇಲಿಯಾದಿಂದ ಸುತ್ತುವರೆದು. ಅದರ ಕೆಳಭಾಗದಲ್ಲಿ ಅಂಟಾರ್ಟಿಕಾ ಖಂಡನೂ ಕೂಡ ಇದೆ. ಇದು ಆಪ್ಷನಲ್ಲಿ ಕೊಟ್ಟರೆ ಇದು ಆನ್ಸರ್ ಮಾಡಬೇಕಾಗತ್ತೆ ನೀವು. ಯಾವುದು? ಅಂಟಾರ್ಟಿಕಾ ಖಂಡ. ಇವು 4ರಿಂದನೂ ಕೂಡ ಸುತ್ತುವರೆದಿರೋದೇ ಇಂಡಿಯನ್ ಓಷಿಯನ್. ಇಲ್ಲಿ ಸದರನ್ ಓಷಿಯನ್ ಅಂತ ಇದೆ, ದಕ್ಷಿಣ ಸಾಗರ ಅಂತ ಕಂಡುಬರುತ್ತೆ. ಹಾಗಾಗಿ ಇದರಿಂದ ಸಪ್ರೇಟ್ ಆಗೋದ್ರಿಂದ ಇಂಡಿಯನ್ ಓಷಿಯನ್ ಇದರಿಂದ ಸಪ್ರೇಟ್ ಆಗುತ್ತೆ. ಓಕೆ, ಈ 3 ಖಂಡಗಳನ್ನು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಬಿನೂ ಅದೇ ಆಪ್ಷನ್ ಇದೆ, ಸಿನೂ ಅದೇ ಇದೆ, ಯಾವುದಾದ್ರು ರೈಟ್ ಆನ್ಸರ್ ಆಗಿ ತಗೋಬೋದು. ರೈಟ್. ನೆಕ್ಸ್ಟ್ ಹೋಗೋಣ. ಭಾರತದಂಥ ರಾಷ್ಟ್ರಕ್ಕೆ ಗಡಿ ರೇಖೆಯು ಅವಶ್ಯಕವಾಗಿದೆ, ಕಾರಣ ಏನು? ನೋಡಿ, ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು ಗಡಿ ರೇಖೆ ಬೇಕಾ? ಇದು ಅವಶ್ಯಕತೆ ಇಲ್ಲ ನಮಗೆ. ರೈಲು ಮಾರ್ಗಗಳಿಗೆ ಪೂರಕವಾಗಲು ಬೇಕಾ? ಇದು ಅವಶ್ಯಕತೆ ಇಲ್ಲ. ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ವಿತರಿಸಲು ಇದು ಅವಶ್ಯಕತೆ ಇಲ್ಲ. ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು ಭಾರತ ನೋಡಿ ದೀರ್ಘವಾದಂತಹ ಭೂಗಡಿಯನ್ನು ಹೊಂದಿದೆ. ಎಷ್ಟಿದೆಯಪ್ಪ ಅಂದರೆ 15,200 ಕಿಲೋಮೀಟರ್ ಗಡಿ ಹೊಂದಿದೆ. ಹಾಗಾಗಿ ಅದನ್ನು ರಕ್ಷಣೆ ಮಾಡಬೇಕಂದ್ರೆ ನಮಗೆ ಗಡಿ ರೇಖೆಯ ಅವಶ್ಯಕತೆ ತುಂಬಾ ಇರುವಂಥದ್ದು. ಹಾಗಾಗಿ 37ನೇದಕ್ಕೆ ಡಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಅಂಟಾರ್ಟಿಕಾ ಖಂಡದ ಎತ್ತರವಾದ ಶಿಖರ ವಿನ್ಸೆನ್ ಮ್ಯಾಸಿವ್, ಇದು ಯಾವ ಪರ್ವತ ಶ್ರೇಣಿಯಲ್ಲಿದೆ? ಅಂಟಾರ್ಟಿಕಾ ಖಂಡದಲ್ಲಿ ಹೈಯೆಸ್ಟ್ ಪೀಕ್ ನೇಮ್ ಏನಪ್ಪ ಅಂದರೆ ವಿನ್ಸೆನ್ ಮ್ಯಾಸಿವ್ ಅಂತ. ಯಾವ ಪರ್ವತದಲ್ಲಿದೆ ಅದು? ನೋಡಿ, ಮೌಂಟ್ ಎರೆಬಸ್ ಅಂತ. ಮೌಂಟ್ ಎರೆಬಸ್ ಏನು ಗೊತ್ತಾ? ಅಂಟಾರ್ಟಿಕಾ ಖಂಡದಲ್ಲಿರುವಂತಹ ಏಕೈಕ ಜಾಗೃತ ಜ್ವಾಲಾಮುಖಿ ಪರ್ವತ ಮೌಂಟ್ ಎರೆಬಸ್ ಅಂತ ಕರಿತೀವಿ. ಎಲ್ಸ್ ವರ್ತ್ ಅಂತ ಕೇಳಿದರೆ ಇದು ಸರಿಯಾದಂಥ ಉತ್ತರ. ಯಾವುದು? ಎಲ್ಸ್ ವರ್ತ್ ಅಂಥೇಳಿ. ಎಲ್ಸ್ ವರ್ತಲ್ಲಿರೋದೇ ವಿನ್ಸೆನ್ ಮ್ಯಾಸಿಫ್ ಅಂಥೇಳಿ. ಕ್ಲಿಯರ್? ಕೇಫ್ ಹಾರ್ನ್ ಅನ್ನುವಂಥದ್ದು ಅಂಟಾರ್ಟಿಕಾ ಮತ್ತು ದಕ್ಷಿಣ ಅಮೇರಿಕಾ ಖಂಡಕ್ಕೆ ಸಮೀಪದಲ್ಲಿರುವಂಥ ಭೂಭಾಗ ಯಾವುದಪ್ಪ ಅಂದರೆ ಕೇಫ್ ಹಾರ್ನ್. ಇದು ದಕ್ಷಿಣ ಅಮೇರಿಕಾದ ಒಂದು ಭೂಭಾಗವಾಗಿರುತ್ತೆ. ಟ್ರಾನ್ಸ್ ಅಂಟಾರ್ಟಿಕಾ ಇದೆಯಲ್ಲ, ಈ ಟ್ರಾನ್ಸ್ ಅಂಟಾರ್ಟಿಕಾ ಅನ್ನೋದು ಏನು ಇಂಪಾರ್ಟೆಂಟ್ ಅಂತ ಕೇಳಿದಾಗ ಇದು ಅಂಟಾರ್ಟಿಕಾ ಖಂಡದಲ್ಲಿರುವಂತಹ ಒಂದು ಪರ್ವತ ಶ್ರೇಣಿ, ಟ್ರಾನ್ಸ್ ಅಂಟಾರ್ಟಿಕಾ ಅಂತ ಕರೆಯುವಂಥದ್ದು. 38ನೇದಕ್ಕೆ ಬಿ ಅನ್ನೋದು ಸರಿಯಾದಂಥ ಉತ್ತರ. ಪ್ರಪಂಚದಲ್ಲೇ ಕಡಿಮೆ ಉಷ್ಣಾಂಶವನ್ನು ದಾಖಲಿಸುವ ಸ್ಥಳ ಯಾವುದು? ನೋಡಿ, ಪ್ರಪಂಚದಲ್ಲೇ ಕಡಿಮೆ ಉಷ್ಣಾಂಶ ದಾಖಲಿಸುವಂಥ ಸ್ಥಳ ಯಾವುದಪ್ಪ ಅಂದರೆ ವೋಸ್ಟಾಕ್ ಅಂಥೇಳಿ. ಇದು ವೋಸ್ಟಾಕ್ ಎನ್ನುವಂಥದ್ದು ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುವಂತಹ ಒಂದು ಪ್ಲೇಸ್ ಆಗಿರುತ್ತೆ, ವೋಸ್ಟಾಕ್ ಅಂತ. ಇದು ರಷ್ಯಾದ ಸಂಶೋಧನಾ ಕೇಂದ್ರನೂ ಕೂಡ ಇದೇ ಭಾಗದಲ್ಲಿ ಕಂಡುಬರೋದು. ಇಲ್ಲಿ -89 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಟೆಂಪ್ರೇಚರ್ ಕಂಡುಬರುತ್ತೆ. -89 ಡಿಗ್ರಿ. ಓಕೆ, ಮೈನಸ್ಸಲ್ಲಿ ಕಂಡುಬರೋದು. ಇದು ಅಂಟಾರ್ಟಿಕಾ ಖಂಡದಲ್ಲಿರುವಂಥ ವೋಸ್ಟಾಕ್, ವರ್ಲ್ಡಲ್ಲೇ ಕೋಲ್ಡೆಸ್ಟ್ ಪ್ಲೇಸ್. ಅದೇ ಜನವಾಸವಾಗಿರುವ ಪ್ರಪಂಚದ ಅತಿ ಶೀತಯುತ ಪ್ರದೇಶ ಯಾವುದಪ್ಪ ಅಂದರೆ ವಾರ್ಕೋ ಯಾನಸ್ಕ್ ಅಂಥೇಳಿ. ಇದು ರಷ್ಯಾ ರಾಷ್ಟ್ರದಲ್ಲಿ ಸೈಬೀರಿಯಾ ಭಾಗದಲ್ಲಿ ಕಂಡುಬರುವಂಥದ್ದು. -24 ಡಿಗ್ರಿ ಅಷ್ಟು ಟೆಂಪ್ರೇಚರ್ ಕಂಡುಬರುತ್ತೆ. ರಷ್ಯಾ, ಸೈಬೀರಿಯಾ ಅಲ್ಲಿ ಜನರು ವಾಸವಾಗಿದ್ದಾರೆ. ಭಾರತದ ಅತಿ ಶೀತವಾದ ಪ್ರದೇಶ ಯಾವುದಪ್ಪ ಅಂದರೆ ಡ್ರಾಸ್ ಅಂಥೇಳಿ, ಅಥವಾ ಲೇಹ ಭಾಗದಲ್ಲಿರುವಂಥ ಡ್ರಾಸ್, ಲಡಾಖಲ್ಲಿ ಕಂಡುಬರುತ್ತೆ. ಕರ್ನಾಟಕದ ಅತ್ಯಂತ ಕೋಲ್ಡೆಸ್ಟ್ ಪ್ಲೇಸ್ ಯಾವುದಾಗುತ್ತೆ? ಬೀದರ್ ಜಿಲ್ಲೆ. ಅಂದರೆ ಚಳಿಗಾಲದ ಅವಧಿಯಲ್ಲಿ ಕಡಿಮೆ ಉಷ್ಣಾಂಶ ಪಡೆಯುವಂಥ ಸ್ಥಳ ಬೀದರ್ ಆಗಿರುತ್ತೆ. ನೋಡಿ, ಕರ್ನಾಟಕ, ಇಂಡಿಯಾ ಪ್ಲಸ್ ವರ್ಲ್ಡ್ ಕೂಡ ನಮಗೆ ಗೊತ್ತಾಯಿತು. 39ಕ್ಕೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು, ಸಿರ್ಮಾಚರ್ ಒಯಾಸಿಸ್ ಮೇಲೆ ನಿರ್ಮಾಣಗೊಂಡ ಅಂಟಾರ್ಟಿಕಾ ಖಂಡದ ಭಾರತದ ಸಂಶೋಧನಾ ಕೇಂದ್ರ ಯಾವುದು? ಇಲ್ಲಿ ಭಾರತಿ, ಮೈತ್ರಿ ಅಂತ ಕಂಡು ಬರ್ತವೆ. ಇಲ್ಲಿ ಸಂಶೋಧನಾ ಕೇಂದ್ರಗಳು ಮತ್ತು ದಕ್ಷಿಣ ಗಂಗೋತ್ರಿ ಅಂತ ಇದೆ.
ನೋಡಿ, ಭಾರತದ ಮೊಟ್ಟ ಮೊದಲ ಸಂಶೋಧನಾ ಕೇಂದ್ರ ಯಾವುದಪ್ಪ ಅಂದರೆ ಅಂಟಾರ್ಟಿಕಾದಲ್ಲಿ ದಕ್ಷಿಣ ಗಂಗೋತ್ರಿ ಅಂತ. ನೆಕ್ಸ್ಟ್ ಭಾರತಿ ಮೈತ್ರಿ ಅಂತ ಕಂಡುಬರ್ತವೆ. ಇದರಲ್ಲಿ ಸಿರ್ಮಾಚರ್ ಒಯಾಸಿಸ್ ಮೇಲೆ ಇರೋದು ಯಾವುದಪ್ಪ ಅಂದರೆ ಮೈತ್ರಿ ಎನ್ನುವಂತಹ ಸಂಶೋಧನಾ ಕೇಂದ್ರ ಆ ಒಂದು ಒಯಾಸಿಸ್ ಮೇಲೆ ಕಂಡುಬರೋದನ್ನು ನೋಡ್ತೀವಿ. ಇದು ಅಂಟಾರ್ಟಿಕಾ ಖಂಡದಲ್ಲೇ ಕಂಡುಬರುವಂಥದ್ದು. 40ಕ್ಕೆ ಸಿ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಹೋಗೋಣ. ಏಷ್ಯಾ ಮತ್ತು ಯುರೋಪ್ ಖಂಡಗಳ ನಡುವಿನ ಗಡಿ ಯಾವುದು ಅಂತ ಇದೆ. ಇದಕ್ಕೆ ಆನ್ಸರ್ ಅಂತ ನೋಡಿದಾಗ ಯುರೆಲ್ ಪರ್ವತನೂ ಗಡಿಯಾಗಿದೆ, ಕ್ಯಾಸ್ಪಿಯನ್ ಸಮುದ್ರನೂ ಗಡಿಯಾಗಿದೆ, ಕಾಕಸಾಸ್ ಪರ್ವತನೂ ಕೂಡ ಗಡಿಯಾಗಿದೆ. ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಸರಿ. ಯಾವುದು? ಏಷ್ಯಾ ಮತ್ತು ಯುರೋಪ್ ಖಂಡದ ನಡುವಿನ ಗಡಿಗಳು ಮೇಲಿನ 3 ಕೂಡ ಗಡಿಯಾಗಿ ಕಾರ್ಯನಿರ್ವಹಿಸ್ತವೆ. 41 ಕ್ವಶನಿಗೆ ಡಿ ಅನ್ನೋದು ಸರಿಯಾದಂಥ ಉತ್ತರ. ಈ ಕೆಳಗಿನ ಯಾವ ರಾಷ್ಟ್ರ ಏಷ್ಯಾದ ಪ್ರಾದೇಶಿಕ ವಿಭಾಗವಾದ ಪೂರ್ವ ಏಷ್ಯಾದಲ್ಲಿ ಕಂಡುಬರುವುದಿಲ್ಲ? ಈಸ್ಟ್ ಏಷ್ಯಾದಲ್ಲಿ ಯಾವ ರಾಷ್ಟ್ರ ಇಲ್ಲ? ಹಾಗಾದರೆ ಈಸ್ಟ್ ಏಷ್ಯನ್ ಕಂಟ್ರಿ 3 ಇದಾವೆ. ಇದರಲ್ಲಿ ಯಾವ್ಯಾವುದು? ದಕ್ಷಿಣ ಕೊರಿಯಾ ಪೂರ್ವ ಏಷ್ಯಾದಲ್ಲಿರೋದು, ಜಪಾನು ಕೂಡ ಅಲ್ಲೇ ಇರೋದು, ಮಂಗೋಲಿಯಾನು ಕೂಡ ಅಲ್ಲೇ ಇರೋದು. ಹಾಗಾದರೆ ಯಾವುದು ಅಲ್ಲ? ಶ್ರೀಲಂಕಾ ಅಲ್ಲ. ಇದು ಎಲ್ಲಿದೆ? ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುತ್ತೆ. ಸೌತ್ ಏಷ್ಯನ್ ಕಂಟ್ರಿ ಯಾವುದು? ಶ್ರೀಲಂಕಾ. ಓಕೆ, ಹಾಗಾಗಿ 42ನೇದಕ್ಕೆ ಸರಿ ಉತ್ತರ ಯಾವುದು? ಡಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 43 ನೋಡಿ. ಫರ್, ಸ್ಟ್ರೋಚ್, ಲಾರ್ಚ್ ಮತ್ತು ಪೈನ್ ಮರಗಳು ಈ ಕೆಳಗಿನ ಯಾವ ಕಾಡಿನ ಲಕ್ಷಣವಾಗಿದೆ? ಇವು ಯಾವ ಕಾಡಲ್ಲಿ ಕಂಡುಬರ್ತಾವಪ್ಪ ಅಂದರೆ ಕೋನಿಫೆರಸ್ ಕಾಡಿನಲ್ಲಿ ಕಂಡುಬರೋದು. ಕೋನಿಫೆರಸ್ ಕಾಡನ್ನು ಸೂಚಿ ಪರ್ಣ ಕಾಡುಗಳು ಅಂತಲೂ ಕೂಡ ಕರಿತೀವಿ. ಈ ಕಾಡಿನ ಮರಗಳು ಯಾವ್ಯಾವುದಪ್ಪ ಅಂದರೆ ಫರ್, ಸ್ಟ್ರೋಚ್, ಲಾರ್ಚ್ ಮತ್ತು ಪೈನ್ ಮರಗಳು ಕಂಡುಬರ್ತಾವೆ. ಇದರ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಮರಗಳು ಸ್ಮೂತ್ ಆಗಿರೋದ್ರಿಂದ ಕಾಗದ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನಾಗಿ ಅತಿ ಹೆಚ್ಚಾಗಿ ಬಳಸುವಂಥದ್ದು. ಟಂಡ್ರಾ ಸಸ್ಯ ವರ್ಗ ಅಂತ ಇದೆಯಲ್ಲ, ಇದು ತುಂಬ ಕೋಲ್ಡ್ ಏರಿಯಾದಲ್ಲಿ ಕಂಡುಬರುವಂಥದ್ದು. ಇಲ್ಲಿ ಪಾಚಿ ಮತ್ತು ಕಲ್ಲು ಹೂವುಗಳು ಕಂಡುಬರ್ತವೆ. ಮರುಭೂಮಿಯ ಸಸ್ಯ ವರ್ಗ ಅಂತ ಕೇಳಿದರೆ ಪಾಪಸ್ ಕಳ್ಳಿ ಕಂಡುಬರ್ತವೆ, ಅಕೇಶಿಯಾ ಗಿಡಗಳು ಕಂಡುಬರ್ತವೆ, ಬಬುಲ್ ಟ್ರೀಗಳು ಕಂಡುಬರ್ತವೆ ಎಲ್ಲಿ? ಡೆಸರ್ಟಲ್ಲಿ. ಮಾನ್ಸೂನ್ ಅರಣ್ಯ ಅಂತ ಕೇಳಿದಾಗ ಶ್ರೀಗಂಧ, ಬೀಟೆ, ತೇಗದ ಮರಗಳು ಅತಿ ಹೆಚ್ಚು ಕಂಡುಬರುವಂಥದ್ದು. ಅದರ ಜೊತೆ ನಂದಿ ಟ್ರೀನು ಕೂಡ ಕಂಡುಬರುತ್ತೆ. ನೋಡಿ, ಒಂದೊಂದು ಕಡೆ ಒಂದೊಂದು ಮರಗಳು ಕಂಡುಬರ್ತವೆ. ಕೇಳಿರೋ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಕೆಳಗಿನ ಯಾವ ಖಂಡವನ್ನು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತ ಕರೀತಾರೆ? ಪೆನನ್ಸುಲಾರ್ ಆಫ್ ಪೆನನ್ಸುಲಾರ್. ಯಾವ ಒಂದು ಭಾಗವನ್ನು ಕರಿತೀವಿ ಅಂದರೆ ಏಷ್ಯಾವನ್ನು ಕರಿತೀವಿ. ಅಂದರೆ ಏಷ್ಯಾವನ್ನು ವೈಪರೀತ್ಯಗಳ ಖಂಡ, ವೈವಿಧ್ಯತೆಗಳ ಖಂಡ ಅಂತ ಕರಿತೀವಿ. ಉತ್ತರ ಅಮೇರಿಕವನ್ನು ಪ್ಯಾರಿಸ್ ನಾಡು ಅಂತ, ಪ್ಯಾರಿಸ್ ಮೀನ್ಸ್ ಹುಲ್ಲುಗಾವಲು, ಪ್ಯಾರಿಸ್ ನಾಡು ಅಂತ ಕರಿತೀವಿ. ಯುರೋಪ್ ಖಂಡವನ್ನು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಅಂದ್ರೇನು? 3 ಕಡೆ ನೀರು, 1 ಕಡೆ ಭೂಮಿ ಇರಬೇಕು. ಅಂತಹ ಪರ್ಯಾಯ ದ್ವೀಪಗಳು ಯುರೋಪ್ ಖಂಡದಲ್ಲಿ ಅತಿ ಹೆಚ್ಚು ಕಂಡುಬರ್ತವೆ. ಹಾಗಾಗಿ ಅದನ್ನು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತಲೇ ಕರೆಯುವಂಥದ್ದು. ಆಸ್ಟ್ರೇಲಿಯಾವನ್ನು ಮರುಭೂಮಿಯ ಖಂಡ, ಸಮತಟ್ಟಾದಂತಹ ಒಂದು ಖಂಡ ಅಂತಲೂ ಕೂಡ ಕರಿತೀವಿ. ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ ಅಂತಲೂ ಕೂಡ ಆಸ್ಟ್ರೇಲಿಯಾವನ್ನು ಕರೆಯುವಂಥದ್ದು. ನೋಡಿ, ಯಾವ್ಯಾವ ಕಾಂಟಿನೆಂಟಿಗೆ ಯಾವ್ಯಾವ ರೀತಿ ಹೆಸರು ಕೊಡ್ತೀವಿ ಅನ್ನೋದು ಗೊತ್ತಿರಬೇಕು. ದಕ್ಷಿಣ ಅಮೆರಿಕವನ್ನು ಆ್ಯಂಡಿಸ್ ನಾಡು ಅಂತ ಕರೀತಾರೆ. ಅಂಟಾರ್ಟಿಕಾ ಖಂಡಕ್ಕೆ ಕರೆಯುವಂಥದ್ದು ಶೀತ ಮರುಭೂಮಿ ಅಂತಲೂ ಕೂಡ ಕರೀತಾರೆ. ಅದರ ಜೊತೆಗೆ ಶ್ವೇತಖಂಡ, ವಿಜ್ಞಾನಿಗಳ ಖಂಡ ಅಂತಲೂ ಕೂಡ ಕರೆಯುವಂಥದ್ದು. ಸೊ ನೋಡಿ, ಒಂದೊಂದು ಕಾಂಟಿನೆಂಟು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರ್ತಾವೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಶ್ರೀಗಂಧದ ಮರ ಹೆಚ್ಚಾಗಿ ಕಂಡುಬರುವ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶ್ರೀಗಂಧದ ಮರಗಳು ಕಂಡುಬರ್ತಾವೆ. ಅದರ ಜೊತೆ ತಮಿಳುನಾಡು ಇದೆ, ಕೇರಳ ಇದೆ, ಆಂಧ್ರದಲ್ಲೂ ಇದೆ. ಆದರೆ ಅತಿ ಹೆಚ್ಚು ಶ್ರೀಗಂಧದ ಮರಗಳನ್ನು ಬೆಳೆಯುವಂತಹ ರಾಜ್ಯ ಯಾವುದು? ಕರ್ನಾಟಕ ಆಗಿರುತ್ತೆ. 45ನೇದಕ್ಕೆ ಸಿ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಹೋಗೋಣ. ಕೆಳಗಿನ ಯಾವ ಖಂಡದಲ್ಲಿ ಆಲ್ಫಸ್ ಪರ್ವತ ಶ್ರೇಣಿ ಕಂಡುಬರುತ್ತದೆ? ನೋಡಿ, ಆಲ್ಫಸ್ ಪರ್ವತ ಶ್ರೇಣಿ ಕಂಡುಬರುವಂತಹ ಖಂಡ ಯಾವುದಪ್ಪ ಅಂದರೆ ಯುರೋಪ್ ಖಂಡದಲ್ಲಿ ಕಂಡುಬರುತ್ತೆ. ಕ್ಲಿಯರಾ? ಆಲ್ಫಸ್ ಪರ್ವತ ಶ್ರೇಣಿ ಯಾವ ಖಂಡದಲ್ಲಿದೆ? ಯುರೋಪ್ ಖಂಡದಲ್ಲಿ ಕಂಡುಬರೋದು. ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರೋದು ಆ್ಯಂಡಿಸ್ ಮೌಂಟೇನ್ ರೇಂಜ್, ಆ್ಯಂಡಿಸ್ ಪರ್ವತ ಶ್ರೇಣಿ. ಇದು ಪ್ರಪಂಚದ ಅತಿ ಉದ್ದ ಪರ್ವತ ಶ್ರೇಣಿಯಾಗಿರುತ್ತೆ ಆ್ಯಂಡಿಸ್. ಹಾಗೆ ಉತ್ತರ ಅಮೇರಿಕಾದಲ್ಲಿ ರಾಕಿ ಮೌಂಟೇನ್ ರೇಂಜ್ ಕಂಡುಬರುತ್ತೆ. ಯಾವ ಪರ್ವತ ಅದು? ರಾಕಿ. ರಾಕಿ ಕಂಡುಬರೋದು ಉತ್ತರ ಅಮೇರಿಕಾ, ಆ್ಯಂಡಿಸ್ ಕಂಡುಬರೋದು ದಕ್ಷಿಣ ಅಮೇರಿಕಾ. ಅಂಟಾರ್ಟಿಕಾದಲ್ಲಿ ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಶ್ರೇಣಿ ಕಂಡುಬರುತ್ತೆ. ಏಷ್ಯಾದಲ್ಲಿ ಹಿಮಾಲಯನ್ ಪರ್ವತ ಶ್ರೇಣಿ ಕಂಡುಬರುತ್ತೆ. ಆಫ್ರಿಕಾದಲ್ಲಿ ಅಟ್ಲಾಸ್ ಮೌಂಟೇನ್ ರೇಂಜ್ ಅಂತ ಕಂಡುಬರ್ತಾವೆ. ನೋಡಿರಿ, ಒಂದೊಂದು ಕಾಂಟಿನೆಂಟಲ್ಲೂ ಕೂಡ ಒಂದೊಂದು ಪರ್ವತ ಶ್ರೇಣಿ ಕಂಡುಬರುತ್ತೆ. ಗ್ರೇಟ್ ಡಿವೈಡಿಂಗ್ ರೇಂಜ್ ಎನ್ನುವಂಥದ್ದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥದ್ದು. ಹಾಗೆ ಒಂದೊಂದು ಪರ್ವತ ಶ್ರೇಣಿಗಳು ಯಾವ್ಯಾವ ಖಂಡದಲ್ಲಿ ಕಂಡುಬರ್ತಾವೆ ಅಂತ ತಿಳ್ಕೊಂಡ್ರೆ ಸಾಕು. 46ಕ್ಕೆ ಡಿ ಅನ್ನೋದು ಸರಿಯಾದಂಥ ಉತ್ತರ.
ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿ ಹೋಲಿಕೆ ಆಗುವುದಿಲ್ಲ? ಯಾವುದು ಹೋಲಿಕೆ ಆಗಲ್ಲ ನೋಡಿ. ಬೆಟ್ಟಗಳಿದ್ದಾವೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಕೊಡಚಾದ್ರಿ ಬೆಟ್ಟ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂದರೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲೇ ಇರೋದು. ಮುಳ್ಳಯ್ಯನಗಿರಿ ಬೆಟ್ಟ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ, ಇದು ಸರಿ. ಜೋಗಿಮಟ್ಟಿ ಬೆಟ್ಟ ತುಮಕೂರು ಜಿಲ್ಲೆಯಲ್ಲಿದೆ, ಇದು ತಪ್ಪಾಗಿರೋದು. ಹಾಗಾದರೆ ಜೋಗಿಮಟ್ಟಿ ಎಲ್ಲಿದೆಯಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಎಲ್ಲಿದೆ ಇದು? ಚಿತ್ರದುರ್ಗ ಜಿಲ್ಲೆ. ಪುಷ್ಪಗಿರಿ ಬೆಟ್ಟ ಕೊಡಗು ಜಿಲ್ಲೆಯಲ್ಲಿದೆ, ಇದು ಸರಿ ಇದೆ. ಹಾಗಾಗಿ ತಪ್ಪಾಗಿರುವಂಥ ಹೇಳಿಕೆ ಯಾವುದು? ಸಿ ಅನ್ನೋದು ತಪ್ಪಾಗಿರುವಂಥದ್ದು. 47ನೇ ಪ್ರಶ್ನೆಗೆ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 48ನೇ ಪ್ರಶ್ನೆ ಹೋಗೋಣ. ಹೆಚ್ಚು ಉಷ್ಣಾಂಶ ಮತ್ತು ಶುಷ್ಕ ಮತ್ತು ಬಿಸಿಲಿನಿಂದ ಕೂಡಿದ ಬೇಸಿಗೆ. ಬೇಸಿಗೆ ಅಂದರೆ ಹೈ ಟೆಂಪ್ರೇಚರ್ ಇರುತ್ತೆ, ಡ್ರೈ ಕಂಡೀಷನ್ ಕಂಡುಬರುತ್ತೆ, ಮತ್ತು ಟೆಂಪ್ರೇಚರ್ ಹೈ ಇರುತ್ತೆ, ಅಂದರೆ ಸಮ್ಮರ್ ಸೀಸನ್ ರೀತಿಯಲ್ಲಿ ಕಂಡುಬರುತ್ತೆ. ಅಂದರೆ ಯಾವ ಅವಧಿಯಲ್ಲಿ? ಬೇಸಿಗೆ ಅವಧಿಯಲ್ಲಿ. ಡ್ರೈ ಇರುತ್ತೆ, ಹೈ ಟೆಂಪ್ರೇಚರ್ ಇರುತ್ತೆ, ಸಮ್ಮರ್. ನೆಕ್ಸ್ಟ್ ನೋಡಿ, ಸ್ವಲ್ಪ ಮಳೆ ಬರುತ್ತೆ. ಅಂದರೆ ಯಾವ ಅವಧಿಯಲ್ಲಿ? ಚಳಿಗಾಲದ ಅವಧಿಯಲ್ಲಿ ಮಳೆ ಬರುತ್ತೆ. ಮಳೆ ಬರೋದ್ರಿಂದ ಅಲ್ಲಿ ಕ್ಲೈಮೇಟ್ ಏನಿರುತ್ತೆ? ತುಂಬ ಹಿತಕರವಾದಂತಹ ವಾಯುಗುಣ ಕಂಡುಬರುತ್ತೆ. ಹಾಗಾದರೆ ಇದು ಯಾವ ವಾಯುಗುಣದ ಪ್ರಮುಖ ಲಕ್ಷಣ ಅಂತ ಕೇಳಿದರೆ ಪರ್ವತ ವಾಯುಗುಣ, ಮೆಡಿಟರೇನಿಯನ್ ವಾಯುಗುಣ, ಸಾಗರಿಕ ವಾಯುಗುಣ, ಮಾನ್ಸೂನ್ ವಾಯುಗುಣ. ಸರಿಯಾದಂಥ ಉತ್ತರ ಮೆಡಿಟರೇನಿಯನ್ ವಾಯುಗುಣ. ನೋಡಿ, ಪ್ರಪಂಚದಲ್ಲಿ ಮೆಡಿಟರೇನಿಯನ್ ಕ್ಲೈಮೇಟ್ ಅಂದರೆ ಹೆಂಗಿರುತ್ತಪ್ಪ ಅಂದರೆ ವಿಂಟರಲ್ಲಿ ಪ್ರೆಸಿಪಿಟೇಷನ್ ಆಗುತ್ತೆ, ಮಳೆ ಬೀಳುವಂತಹ ಅದು. ಮತ್ತು ಹಾಗಾಗಿ ಮಳೆ ಬಿತ್ತಂದರೆ ಕೋಲ್ಡ್ ಆಗಿರುತ್ತಾ, ಹಿತಕರ ವಾಯುಗುಣ ಇರುತ್ತೆ. ಅದೇ ಬೇಸಿಗೆ ಅಂದರೆ ತುಂಬ ಹಾಟ್ ಇರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ, ಮತ್ತು ಡ್ರೈ ಕಂಡೀಷನ್ ಕಂಡುಬರುತ್ತೆ. ಯಾವಾಗ? ಸಮ್ಮರ್ ಸೀಸನಲ್ಲಿ. ಆ ಕ್ಲೈಮೇಟನ್ನೇ ಮೆಡಿಟರೇನಿಯನ್ ಕ್ಲೈಮೇಟ್ ಅಂತ ಕರೆಯುವಂಥದ್ದು. 48 ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ ಯಾವುದು? ಆಫ್ರಿಕಾ ಎಲ್ಲವೂ ಆಫ್ರಿಕಾನೇ, ಟಾಂಗಾನಿಕಾ, ಆಲ್ಬರ್ಟು, ಎಡ್ವರ್ಡು ಎಲ್ಲ ಆಫ್ರಿಕಾನೇ. ಆದರೆ ಅತಿ ದೊಡ್ಡ ಸರೋವರ ಯಾವುದಪ್ಪ ಅಂದರೆ ವಿಕ್ಟೋರಿಯಾ ಸರೋವರವಾಗಿರುತ್ತೆ. ಇದು ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರಗಳ ಪಟ್ಟಿಯಲ್ಲಿ ನೋಡ್ತೀವಿ, ವಿಕ್ಟೋರಿಯಾ ಲೇಕ್ ಎನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕಿಲಿಮಾಂಜರೋ ಪರ್ವತ ಸಮಭಾಜಕ ವೃತ್ತದ ಸಮೀಪ ಇದ್ದರೂ ಇದರ ಶಿಖರವು ಯಾವಾಗಲೂ ಹಿಮದಿಂದ ಆವರಿಸಿದೆ. ಇದಕ್ಕೆ ಕಾರಣ ಏನು? ಅಂದರೆ ಈಗ ಸಮಭಾಜಕ ವೃತ್ತದಲ್ಲಿ ಅಂದರೆ ಹೈ ಟೆಂಪ್ರೇಚರ್ ಇದೆ ಅಂತ ಅರ್ಥ. ಅಲ್ಲಿ ಹೈ ಟೆಂಪ್ರೇಚರ್ ಇದ್ದರೂ ಕೂಡ ಅಲ್ಲಿ ಸ್ನೋಫಾಲ್ ಆಗ್ತಾಯಿದೆ, ಅಂದರೆ ಹಿಮದಿಂದ ಕೂಡಿದೆ ಅನ್ನೋದಕ್ಕೆ ಕಾರಣ ಏನು ಅಂತ ಕೇಳಿರೋದು. ಯಾವ ಪರ್ವತದಲ್ಲಿ? ಕಿಲಿಮಾಂಜರೋ ಪರ್ವತದಲ್ಲಿ. ಸಮುದ್ರದಿಂದ ಇರುವ ದೂರ, ಇದು ತಪ್ಪಾಗಿದೆ. ಭೂಖಂಡದ ಮಧ್ಯದಲ್ಲಿರೋದ್ರಿಂದ, ಇದು ತಪ್ಪಾಗಿದೆ. ಎತ್ತರ ಅನ್ನುವಂಥದ್ದು ಸರಿ. ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಉಷ್ಣಾಂಶ ಕಡಿಮೆ ಆದಾಗ ಅಲ್ಲಿರುವಂಥ ಏರ್ ಫ್ರೀಸಿಂಗ್ ಆಗುತ್ತೆ, ಸ್ನೋಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎತ್ತರ ಅನ್ನುವಂಥದ್ದು ಈ 50ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವಾಗಿರುತ್ತೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೈಲ್ ನದಿಯನ್ನು ಎಡದಂಡೆಯಿಂದ ಬಂದು ಸೇರುವ ನದಿ ಯಾವುದು? ಲೆಫ್ಟ್ ಬ್ಯಾಂಕ್ ರಿವರ್ ಸಿಸ್ಟಮ್. 4 ನದಿ ಇದಾವೆ. ಬಲದಂಡೆ ನದಿಗಳಿದ್ದಾವೆ, ಎಡದಂಡೆ ನದಿಗಳಿದ್ದಾವೆ. 3 ಬಲದಂಡೆ ನದಿ ಇದ್ದರೆ 1 ಎಡದಂಡೆ ನದಿ ಇದೆ. ಹಾಗಾದರೆ ಆ ಲೆಫ್ಟ್ ಬ್ಯಾಂಕ್ ಯಾವುದಪ್ಪ ಅಂದರೆ ಆಲ್ ಗಜಲ್ ಇದೆಯಲ್ಲ, ಇದು ನೈಲ್ ನದಿಯನ್ನು ಎಡದಂಡೆಯಿಂದ ಬಂದು ಸೇರುವಂಥ ನದಿಯಾಗಿರುತ್ತೆ. ಹಾಗಾದರೆ ಸುಬತ್ ಆಗಿರ್ಬೋದು, ನೀಲಿ ನೈಲ್ ಆಗಿರ್ಬೋದು, ಅಟ್ಟವಾರ್ ಅನ್ನುವಂಥದ್ದು ಇವೆಲ್ಲ ಬಲದಂಡೆಯ ನದಿಗಳಾಗಿರ್ತವೆ. ನೋಡಿ, ಇದು ನೈಲ್ ನದಿಯ ಬಗ್ಗೆ ಸಂಬಂಧಪಟ್ಟಂತೆ ಗೊತ್ತಿರಲಿ. ನೋಡಿ ಸ್ನೇಹಿತರೆ, ಇಷ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇವೆಲ್ಲ ಪ್ರಶ್ನೆಗಳನ್ನು ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ಓದಿರೋ ಜೊತೆಗೆ ಎಕ್ಸಾಮ್ ಹಾಲಲ್ಲಿ 100% ನಿಮಗೆ ಇದರಲ್ಲಿ ಯಾವ್ದಾದ್ರು ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರ್ತವೆ. ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದೀರಿ. ಸೊ ಅವಕಾಶ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ. ಈ ಕಾನ್ಸೆಪ್ಟನ್ನು ಪಟ ಅಂತ ಒಂದ್ಸಲ ನೋಡಿಕೊಂಡು ಎಕ್ಸಾಮ್ ಹಾಲಿಗೆ ಹೋಗ್ರಿ. 100% ಸಕ್ಸಸ್ ಆಗ್ತೀರಿ. TET ಎಕ್ಸಾಮ್ ಪಾಸ್ ಆಗಿರಿ. ನಾಳೆ ಎಕ್ಸಾಮಿಗೆ ನಿಮಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.